ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಸ್ಟಾ ಕೆ ಎಸ್ ಮ್ಯಾರಥಾನ್ ಸೀರೀಸ್ನ ಭಾಗವಾಗಿ ನಾವು ನಿಮ್ಮ ಮುಂದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಟ್ ಈಸ್ ಭಾರತೀಯ ಸಂವಿಧಾನ ಎಂಬ ವಿಷಯದ ಮಹತ್ವದ ಟಾಪಿಕ್ಸ್ಗಳನ್ನು ಚರ್ಚೆ ಮಾಡಲಿದ್ದೇವೆ. ಸೊ ಅದರ ಭಾಗವಾಗಿ ನಾವು ಮೊದಲಿಗೆ ಮಹತ್ವದ ವಿಧಿಗಳನ್ನು ಅಂದರೆ ಆರ್ಟಿಕಲ್ಸ್ಗಳನ್ನು ಚರ್ಚಿಸೋಣ. ಈ ಒಂದು ಸೀರೀಸ್ ಮುಗಿದ ನಂತರ ನಾವು ಮಹತ್ವದ ಅಮೆಂಡ್ಮೆಂಟ್ಸ್ಗಳನ್ನು ನೋಡ್ತೀವಿ. ಅದಾದ ನಂತರ ಮಹತ್ವದ ಸಂವಿಧಾನಿಕ ತಿದ್ದುಪಡಿಗಳನ್ನು ನೋಡ್ತೀವಿ. ಸೊ ಹಾಗಾಗಿ ಈ ಸೀರೀಸ್ನ ಭಾಗವಾಗಿ ನಾವು ಮೊದಲಿಗೆ ಮಹತ್ವದ ಆರ್ಟಿಕಲ್ಸ್ಗಳನ್ನು ನೋಡ್ತಾ ಇದ್ದೇವೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಸ್ಟೇಟ್ ಲೆಜಿಸ್ಲೇಚರ್, ರಾಜ್ಯ ಶಾಸಕಾಂಗಕ್ಕೆ ಸಂಬಂಧಿಸಿದಂಥದ್ದು. ಆರ್ಟಿಕಲ್ 169. 169 ಒಂದು ರಾಜ್ಯದಲ್ಲಿ ಯಾವ ರೀತಿಯಾಗಿ ಲೆಜಿಸ್ಲೇಟಿವ್ ಕೌನ್ಸಿಲನ್ನು ಕ್ರಿಯೇಟ್ ಮಾಡಬೇಕು ಅಥವಾ ಒಂದು ರಾಜ್ಯಕ್ಕೆ ಲೆಜಿಸ್ಲೇಟಿವ್ ಕೌನ್ಸಿಲ್ ವಿಧಾನ ಪರಿಷತ್ತು ಬೇಡವಾಗಿದ್ದರೆ ಅಂಥ ವಿಧಾನ ಪರಿಷತ್ತನ್ನು ಯಾವ ರೀತಿ ರದ್ದುಪಡಿಸಬೇಕು ಎನ್ನುವಂತಹ ವಿಧಾನವನ್ನು 169 ಉಲ್ಲೇಖಿಸುತ್ತದೆ. ಓಕೆ, ಕರ್ನಾಟಕದಲ್ಲಿ ಈಗಾಗಲೇ ಲೆಜಿಸ್ಲೇಟಿವ್ ಕೌನ್ಸಿಲ್ ಆದ ವಿಧಾನ ಪರಿಷತ್ತು ಇದೆ. ಅದನ್ನು ರದ್ದುಪಡಿಸಬೇಕಂದ್ರೆ ಯಾವ ವಿಧಿಯ ಅನ್ವಯ ಯಾವ ವಿಧಾನವನ್ನು ಅನುಸರಿಸಬೇಕಂದ್ರೆ 169ನ ಅಡಿಯಲ್ಲಿನ ವಿಧಾನವನ್ನು ಅನುಸರಿಸಿ ರದ್ದುಪಡಿಸಬಹುದು. ಕೆಲವೊಂದಿಷ್ಟು ರಾಜ್ಯಗಳು ವಿಧಾನ ಪರಿಷತ್ತನ್ನು ನಿರ್ಮಿಸಬೇಕೆಂದು ಕೇಳುತ್ತಿವೆ. ಫಾರ್ ಎಕ್ಸಾಂಪಲ್ ಒಡಿಸ್ಸಾಗೆ ವಿಧಾನ ಪರಿಷತ್ತು ಬೇಕಾಗಿದೆ. ಸೊ ಹಾಗಾದರೆ ಯಾವ ವಿಧಾನವನ್ನು ಅನುಸರಿಸಿ ಯಾವ ವಿಧಿಯ ಅನ್ವಯ ನಿರ್ಮಿಸಬೇಕಂದ್ರೆ ದಟ್ ಈಸ್ ಆರ್ಟಿಕಲ್ 169. ಅಲ್ಲಿರ್ತಕ್ಕಂಥ ವಿಧಾನವನ್ನು ಅನುಸರಿಸಿ ವಿಧಾನ ಪರಿಷತ್ತನ್ನು ಸೃಷ್ಟಿಸಬಹುದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ 200. ರಾಜ್ಯದಲ್ಲಿ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತೇಳಿರಿ. ಒಂದು ಮಸೂದೆಯನ್ನು ಪರಿಚಯಿಸಲಾಗಿದೆ. ಆ ರಾಜ್ಯದಲ್ಲಿ ದ್ವಿಸದನ ಶಾಸಕಾಂಗ ಇದೆ ಎಂದು ತಿಳಿದುಕೊಳ್ಳೋಣ. ರಾಜ್ಯ ಶಾಸಕಾಂಗದಲ್ಲಿ ದ್ವಿಸದನಗಳಿದ್ದಾವೆ. ಒಂದು ವಿಧಾನಸಭೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಇನ್ನೊಂದು ವಿಧಾನ ಪರಿಷತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್. ಮಸೂದೆಯನ್ನು ಒಂದು ಸದನದಲ್ಲಿ ಪರಿಚಯಿಸಿದ ನಂತರ ಅಲ್ಲಿ ಅನುಮೋದನೆ ಆಯಿತಂದರೆ ಮಸೂದೆ ಎರಡನೇ ಸದನಕ್ಕೆ ಹೋಗುತ್ತದೆ. ಎರಡೂ ಸದನಗಳು ಅನುಮೋದನೆ ಮಾಡಿದಂತಹ ಮಸೂದೆ ಈಗ ರಾಜ್ಯಪಾಲರ ಹತ್ರ ಹೋಗ್ತದೆ. ರಾಜ್ಯಪಾಲರಿಗೆ ಆ ಮಸೂದೆಯ ಕುರಿತಂತೆ ಯಾವ ಆಯ್ಕೆಗಳು ಇವೆ ಎಂಬುದನ್ನು ವಿಧಿ 200ರಲ್ಲಿ ಉಲ್ಲೇಖ ಮಾಡಿದ್ದಾನೆ. ಓಕೆ, ಇಟ್ ಟಾಕ್ಸ್ ಅಬೌಟ್ ಅಸೆಂಟ್ ಟು ಬಿಲ್ಸ್ ಬೈ ದ ಗವರ್ನರ್. ರಾಜ್ಯಪಾಲರು ರಾಜ್ಯದ ಮಸೂದೆಗಳಿಗೆ ಕುರಿತಂತೆ ಯಾವ ಆಯ್ಕೆಗಳನ್ನು ಹೊಂದಿದ್ದಾರೆ, ಯಾವ್ಯಾವ ಆಯ್ಕೆಗಳನ್ನು ಹೊಂದಿದ್ದಾರೆ. ಫಾರ್ ಎಕ್ಸಾಂಪಲ್, ಹಿ ಕ್ಯಾನ್ ಗಿವ್ ಹಿಸ್ ಅಸೆಂಟ್ ಟು ದ ಬಿಲ್. ರಾಜ್ಯಪಾಲರು ಆ ಮಸೂದೆಗೆ ತಮ್ಮ ಒಪ್ಪಿಗೆ ಸೂಚಿಸಬಹುದು. ಒಪ್ಪಿಗೆ ಸೂಚಿಸಿದ ನಂತರ ಅವರ ಸಹಿ ಹಾಕಿದ ನಂತರ ಆ ಬಿಲ್ ಏನಾಗ್ತದ, ಆ್ಯಕ್ಟ್ ಆಗ್ತದ, ಒಂದು ಕಾಯಿದೆಯಾಗುತ್ತದೆ. ಅಥವಾ ರಾಜ್ಯಪಾಲ ಆ ಮಸೂದೆಯನ್ನು ರಿಜೆಕ್ಟು ಮಾಡಬಹುದು. ರಿಜೆಕ್ಟ್ ಅಂದರೆ ಅದನ್ನು ತಿರಸ್ಕರಿಸಬಹುದು. ಸೊ ಇಂತಹ ಆಯ್ಕೆಗಳನ್ನು ನಾವಿಲ್ಲಿ ನೋಡ್ತೀವಿ. ಸಸ್ಪೆನ್ಸಿವ್ ವೇಟೋ ಅದ. ಓಕೆ, ವೀಟೋ ಅಧಿಕಾರದ ಬಗ್ಗೆಯೂ ಮಾತನಾಡ್ತದೆ. ದಟ್ ಇಸ್ ಆಲ್ ಅಬೌಟ್ ಆರ್ಟಿಕಲ್ 200. ನೆಕ್ಸ್ಟ್ ಆರ್ಟಿಕಲ್ 201. ರಾಜ್ಯಪಾಲರಿಗೆ ಆರ್ಟಿಕಲ್ 201 ಏನು ಹೇಳ್ತದೆ ಅಂದರೆ, ವಿಧಿ 200ರ ಅಡಿಯಲ್ಲಿ ರಾಜ್ಯಪಾಲರು ತಮ್ಮ ವಿವೇಚನಾ ಅಧಿಕಾರ ಬಳಸಿಕೊಂಡು ಆ ಮಸೂದೆಯನ್ನು ರಾಜ್ಯದ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗೆ ಕಾಯ್ದಿರಿಸಿದ್ದರೆ, ಪ್ರೆಸಿಡೆಂಟ್ನ ಕನ್ಸಿಡ್ರೇಷನ್ಗೆ ರಾಷ್ಟ್ರಾಧ್ಯಕ್ಷರ ಪರಿಗಣನೆಗೆ ಕಾಯ್ದಿರಿಸಿದ್ದರೆ ಅಂತಹ ರಾಜ್ಯದ ಮಸೂದೆಯ ಕುರಿತು ಪ್ರೆಸಿಡೆಂಟ್ಗೆ ಯಾವ ಆಯ್ಕೆಗಳಿವೆ ಎಂಬುದನ್ನು ವಿಧಿ 201ರಲ್ಲಿ ಉಲ್ಲೇಖ ಮಾಡಿದ್ದಾನೆ. ಓಕೆ, ಸೊ ಸಿಂಪಲಾಗಿ ತಿಳಿದುಕೊಳ್ಳಿ ಇದನ್ನು. 200 ಮತ್ತು 201ಕ್ಕೆ ಇರತಕ್ಕಂಥ ವ್ಯತ್ಯಾಸ. ವಿಧಿ 200ರ ಅಡಿಯಲ್ಲಿ ರಾಜ್ಯಪಾಲರಿಗೆ ಒಂದು ಆಯ್ಕೆ ಇದೆ. 4 ಆಯ್ಕೆಗಳಿದಾವೆ. ಒಂದು ಒಪ್ಪಿಗೆ ನೀಡುವುದು, ಇನ್ನೊಂದು ತಿರಸ್ಕರಿಸುವುದು, ಇನ್ನೊಂದು ಮರುಪರಿಶೀಲನೆಗೆ ಕಳುಹಿಸುವುದು, 4ನೇದು ರಾಜ್ಯಪಾಲರು ಆ ರಾಜ್ಯದ ಮಸೂದೆಯನ್ನು ರಾಷ್ಟ್ರಾಧ್ಯಕ್ಷರ ಒಪ್ಪಿಗೆಗೆ ಕಾಯ್ದಿರಿಸಬಹುದು. ರಾಷ್ಟ್ರಾಧ್ಯಕ್ಷರ ಪರಿಗಣನೆಗೆ ಕಾಯ್ದಿರಿಸ್ತಕ್ಕಂತಹ ಒಂದು ವೀಟೋ ಅಧಿಕಾರ ರಾಜ್ಯಪಾಲರಿಗಿದೆ ಅಂತ ವಿಧಿ 200 ಹೇಳ್ತದೆ. ಸೊ ಇಲ್ಲಿಗೆ ವಿಧಿ 200 ಮುಗೀತು. ಇನ್ನು ವಿಧಿ 201 ಏನು ಹೇಳ್ತದೆ ಅಂದರೆ, ರಾಜ್ಯಪಾಲರು ರಾಷ್ಟ್ರಾಧ್ಯಕ್ಷರ ಪರಿಶೀಲನೆಗೆ ಕಾಯ್ದಿರಿಸಿದಂತಹ ರಾಜ್ಯದ ಮಸೂದೆಯ ಕುರಿತು
ರಾಷ್ಟ್ರಾಧ್ಯಕ್ಷರಿಗೆ ಇರತಕ್ಕಂತಹ ಅಧಿಕಾರಗಳು ಯಾವುವು? ಓಕೆ, ಒಂದು ಬಿಲ್ಲನ್ನು, ಒಂದು ರಾಜ್ಯದ ಮಸೂದೆಯನ್ನು ರಾಜ್ಯಪಾಲರು ಕಾಯ್ದಿರಿಸಿದ್ದಾರೆ. ಅದರ ಕುರಿತಂತೆ ರಾಷ್ಟ್ರಾಧ್ಯಕ್ಷರಿಗೆ ಯಾವ ಆಯ್ಕೆಗಳಿವೆ ಎನ್ನುವುದನ್ನು ವಿಧಿ 201ರಲ್ಲಿ ಉಲ್ಲೇಖ ಮಾಡಿದ್ದಾನೆ. ಓಕೆ, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ 213. ಇಟ್ ಈಸ್ ರಿಲೇಟೆಡ್ ಟು ಆರ್ಡಿನೆನ್ಸ್ ಮೇಕಿಂಗ್ ಪವರ್ ಆಫ್ ಗವರ್ನರ್. ಸೊ ರಾಷ್ಟ್ರಾಧ್ಯಕ್ಷರು ಯಾವ ರೀತಿ 123ರ ಅಡಿಯಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರಗಳನ್ನು ಹೊಂದಿದ್ದಾರೋ, ಅದೇ ರೀತಿಯಾಗಿ ವಿಧಿ 213ರ ಅಡಿಯಲ್ಲಿ ರಾಜ್ಯಪಾಲರು ಸಹ ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಓಕೆ, ಆ ರೀತಿಯಾಗಿ ನಾವು ಮಹತ್ವದ ಆರ್ಟಿಕಲ್ಸ್ಗಳನ್ನು ನೋಡ್ಬೋದು. ಸೊ ನೆಕ್ಸ್ಟು ನಾವು ಹೈಕೋರ್ಟ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ಮಹತ್ವದ ಆರ್ಟಿಕಲ್ಸ್ಗಳನ್ನು ನೋಡ್ತೀವಿ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ಪವರ್ಸ್ಗಳು ಮೋರ್ ಆರ್ ಲೆಸ್ ಸೇಮ್ ಅದಾವೆ. ಓಕೆ, ಸೊ ಅಲ್ಲಿ ಇಲ್ಲಿ ಒಂದೇ ರೀತಿಯಾದಂಥ ಅಧಿಕಾರಗಳು ಬರ್ತಾವೆ. ಸೊ ಹಾಗಾಗಿ ಅಲ್ಲಿ ಚರ್ಚೆ ಮಾಡಿರೋದವುಗಳನ್ನು ನಾವು ಇಲ್ಲಿ ಚರ್ಚೆ ಮಾಡುವುದಿಲ್ಲ. ಓಕೆ, ಸೊ ಇಲ್ಲಿ ಹೈಕೋರ್ಟ್ಗೆ ಸಂಬಂಧಪಟ್ಟಂತೆ ಮಹತ್ವವಾದಂತಹ ಪ್ರೊವಿಷನ್ಸ್ಗಳು ಯಾವುವು ಅಂಥೇಳಿ ನೋಡ್ತೀವಿ. ಸೊ ಫಸ್ಟ್ ಆರ್ಟಿಕಲ್ 217. 217 ಹೈಕೋರ್ಟ್ನ ನ್ಯಾಯಾಧೀಶರು ಮತ್ತು ಮುಖ್ಯ ನ್ಯಾಯಾಧೀಶರನ್ನು ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಕ್ಕಂಥದ್ದು ಅಂತ ಹೇಳ್ತದೆ. ಸೊ ಪ್ರಿಲಿಮ್ಸ್ನಲ್ಲಿ ಕ್ವಶನ್ ಬರ್ಬೋದು, ಯಾವ ವಿಧಿಯ ಅನ್ವಯ ರಾಷ್ಟ್ರಾಧ್ಯಕ್ಷರು ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ? ದಟ್ ಈಸ್ 217. ಅಥವಾ ಇನ್ನೊಂದು ರೀತಿಯ ಪ್ರಶ್ನೆ, ಹೈಕೋರ್ಟ್ನ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ರಾಷ್ಟ್ರಾಧ್ಯಕ್ಷರು. ಸೊ ಈ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ನಿಮಗೆ ಬರ್ಬೋದು, ನೆನಪಿನಲ್ಲಿಡಿ. ಸೊ ನೆಕ್ಸ್ಟ್ ಒನ್ ಆರ್ಟಿಕಲ್ 222 ಇಂಪಾರ್ಟೆಂಟ್ ಅದ. ಒಂದು ರಾಜ್ಯದ ಹೈಕೋರ್ಟ್ನ ಜಡ್ಜನ್ನು ಇನ್ನೊಂದು ರಾಜ್ಯದ ಹೈಕೋರ್ಟಿಗೆ ವರ್ಗಾವಣೆ ಮಾಡುವ ಅಧಿಕಾರ ಯಾರಿಗಿದೆ, ಯಾವ ರೀತಿ ಮಾಡಬೇಕು ಎಂದು ಹೇಳುವಂತಹ ಆರ್ಟಿಕಲ್ ಇದು, ಆರ್ಟಿಕಲ್ 222. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕ ಹೈಕೋರ್ಟ್ನ ಜಡ್ಜನ್ನು ಮಹಾರಾಷ್ಟ್ರ ಹೈಕೋರ್ಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತಂದರೆ ಯಾರು ಮಾಡಬೇಕು, ಏನು ಪ್ರೊಸೀಜರ್ ಅದ ಅನ್ನೋದನ್ನು ಈ ವಿಧಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸೊ ಟ್ರಾನ್ಸ್ಫರ್ ಆಫ್ ಜಡ್ಜಸ್ ಈಸ್ ಆಲ್ಸೋ ಡನ್ ಬೈ ಪ್ರೆಸಿಡೆಂಟ್. ರಾಷ್ಟ್ರಾಧ್ಯಕ್ಷರು ಏನೇನು ಮಾಡ್ತಾರೆ ಅಂಥೇಳಿ ಗೊತ್ತಿರಲಿ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ, ಹೈಕೋರ್ಟ್ನ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ, ಮತ್ತು ಒಂದು ಹೈಕೋರ್ಟ್ನಿಂದ ಇನ್ನೊಂದು ಹೈಕೋರ್ಟಿಗೆ ನ್ಯಾಯಾಧೀಶರನ್ನು ವರ್ಗಾವಣೆ ಮಾಡುವಂಥ ಅಧಿಕಾರವೂ ಸಹ ಪ್ರೆಸಿಡೆಂಟ್ಗೆ ಅದ, ರಾಷ್ಟ್ರಾಧ್ಯಕ್ಷರಿಗಿದೆ. ಸೊ ಅದನ್ನು ವಿಧಿ 212ರ ಅಡಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ನೆಕ್ಸ್ಟ್ ಆರ್ಟಿಕಲ್ 226. ವಿಧಿ 32ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಇರತಕ್ಕಂತಹ ರಿಟ್ ಅಧಿಕಾರಗಳನ್ನು ನೋಡಿದ್ದೀವಿ, ವಿಶೇಷ ಆಜ್ಞೆಗಳನ್ನು ಹೊರಡಿಸುವಂಥ ಅಧಿಕಾರವನ್ನು ನೋಡಿದ್ದೀವಿ. ಅದೇ ರೀತಿಯಾದಂತಹ ರಿಟ್ಗಳನ್ನು ಹೊರಡಿಸುವಂಥ ಅಧಿಕಾರ ವಿಧಿ 226ರ ಅಡಿಯಲ್ಲಿ ಹೈಕೋರ್ಟ್ಗಳಿಗೆ ಇದೆ. ವೆರಿ ಸಿಂಪಲ್. ಓಕೆ, ಇಲ್ಲಿ ಹೈಕೋರ್ಟ್ಗಳಿಗೂ ಸಹ ಲಿಖಿತ ಆಜ್ಞೆಗಳನ್ನು ಹೊರಡಿಸುವಂಥ ಅಧಿಕಾರ ಇದೆ ಎಂದು ಹೇಳುವಂತಹ ಆರ್ಟಿಕಲ್ 226. ಹಾಗಂದರೆ ಹೈಕೋರ್ಟ್ ಯಾವ ವಿಷಯಗಳ ಕುರಿತು ಲಿಖಿತ ಆಜ್ಞೆಯನ್ನು ಹೊರಡಿಸಬಹುದು? ನಮ್ಮ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ಅವುಗಳ ರಕ್ಷಣೆಗಾಗಿ, ಓಕೆ, ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಇತರೆ ಸಂವಿಧಾನಿಕ ಹಕ್ಕುಗಳು ಉಲ್ಲಂಘನೆ ಆದರೆ ಅವುಗಳ ರಕ್ಷಣೆಗಾಗಿ, ಮತ್ತು ಶಾಸನಬದ್ಧ ಹಕ್ಕುಗಳು ಉಲ್ಲಂಘನೆಯಾದರೆ, ಸ್ಟ್ಯಾಚ್ಯೂಟರಿ ರೈಟ್ಸ್ಗಳು ಉಲ್ಲಂಘನೆಯಾದರೆ ಅಂಥವುಗಳ ರಕ್ಷಣೆಗಾಗಿಯೂ ಸಹ ಇಲ್ಲಿ ಹೈಕೋರ್ಟ್ಗಳು ರಿಟ್ಟನ್ನು ಹೊರಡಿಸಬಹುದು. ಸೊ ದ ಫಂಡಮೆಂಟಲ್ ಡಿಫರೆನ್ಸ್ ಬಿಟ್ವೀನ್ ಆರ್ಟಿಕಲ್ 32 ಆ್ಯಂಡ್ 226 ಈಸ್, ಮಹತ್ವವಾದಂತಹ ಮೂಲಭೂತ ವ್ಯತ್ಯಾಸ ಏನಂದರೆ, ವಿಧಿ 32ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಕೇವಲ ಫಂಡಮೆಂಟಲ್ ರೈಟ್ಸ್ ಕುರಿತಂತೆ ಮಾತ್ರ ರಿಟ್ ಹೊರಡಿಸಬಹುದು. ಆದರೆ ವಿಧಿ 226ರ ಅಡಿಯಲ್ಲಿ ಹೈಕೋರ್ಟ್ ಫಂಡಮೆಂಟಲ್ ರೈಟ್ಸ್ ಒಳಗೊಂಡಂತೆ ಸಂವಿಧಾನದ ಇತರೆ ಹಕ್ಕುಗಳು ಮತ್ತು ಶಾಸನಬದ್ಧ ಹಕ್ಕುಗಳ ಕುರಿತಂತೆಯೂ ಸಹ ರಿಟ್ಟನ್ನು ಹೊರಡಿಸುವಂಥ ಅಧಿಕಾರವನ್ನು ಹೊಂದಿದೆ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸೊ ಪ್ಲೀಸ್ ರಿಮೆಂಬರ್ ದಿಸ್. ಸೊ ನೆಕ್ಸ್ಟ್ ಪಾರ್ಟ್ 6 ಮುಗೀತೀಗ. ಪಾರ್ಟ್ 7 ಡೀಲ್ಸ್ ವಿತ್ ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳು. ಸಾರಿ, ಇಟ್ ಈಸ್ ನಾಟ್ ಪಾರ್ಟ್ 7, ಪಾರ್ಟ್ 8, ಬಿಕಾಸ್ ಪಾರ್ಟ್ 7 ಈಸ್ ಎಂಪ್ಟಿ. ಭಾಗ 7ರಲ್ಲಿ ಏನೂ ಇಲ್ಲ, ಅದನ್ನು ರಿಪೀಲ್ ಮಾಡಲಾಗಿದೆ, ರದ್ದುಪಡಿಸಲಾಗಿದೆ.
ಸೊ ಪಾರ್ಟ್ 8 ಡೀಲ್ಸ್ ವಿತ್ ಯೂನಿಯನ್ ಟೆರಿಟರಿ. ಸೊ ಯೂನಿಯನ್ ಟೆರಿಟರಿನಲ್ಲಿ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಧಿಗಳನ್ನು ನೋಡ್ತಾ ಇದ್ದೇವೆ. ಆರ್ಟಿಕಲ್ 239A. ಕೆಲವೊಂದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಶಾಸಕಾಂಗ ಇದೆ, ಚೀಫ್ ಮಿನಿಸ್ಟರ್ ಇದ್ದಾರೆ, ಮಂತ್ರಿಮಂಡಲ ಇದೆ. ಸೇ ಫಾರ್ ಎಕ್ಸಾಂಪಲ್ ಡೆಲ್ಲಿಯಲ್ಲಿ ಅದರದೇ ಆದಂಥ ಶಾಸಕಾಂಗ ಇದೆ, ಡೆಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ 70 MLAಗಳನ್ನು ಇದ್ದಾರೆ. ಅದೇ ರೀತಿಯಾಗಿ ಅವ್ರದ್ದೇ ಆದಂತಹ ಮಂತ್ರಿಮಂಡಲ ಅದ, CM ಇದ್ದಾರೆ ಅದಕ್ಕೆ. ಓಕೆ, ಡೆಲ್ಲಿ CM ಇದ್ದಾರೆ. ಸೊ ಈ ರೀತಿಯಾಗಿ ಒಂದು ಸೆಟಪ್ಪನ್ನು ಒದಗಿಸುವುದಕ್ಕೆ ಸಂಸತ್ತಿಗೆ ಅಧಿಕಾರ ಇದೆ ಎಂದು ಹೇಳುವಂತಹ ಆರ್ಟಿಕಲ್ 239A. ಸೊ ಇನ್ ಜನರಲ್ ಆಗಿ 239A ಯಾವುದೇ ಯೂನಿಯನ್ ಟೆರಿಟರಿಗೆ, ಕೇಂದ್ರಾಡಳಿತ ಪ್ರದೇಶಕ್ಕೆ ಅದರದೇ ಆದಂಥ ಶಾಸಕಾಂಗ, ಮಂತ್ರಿಮಂಡಲ ಮತ್ತು ಮುಖ್ಯಮಂತ್ರಿಯನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಸಂಸತ್ತಿಗೆ ನೀಡುತ್ತದೆ. ನೆಕ್ಸ್ಟ್ ಆರ್ಟಿಕಲ್ 239AA ಇದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಇದನ್ನು ಸಂವಿಧಾನಕ್ಕೆ ಸೇರಿಸಿದಂಥ ತಿದ್ದುಪಡಿ 69th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992. ಸೊ 239AA ಎದರ ಬಗ್ಗೆ ಚರ್ಚೆ ಮಾಡ್ತದ? ಸ್ಪೆಷಲ್ ಸ್ಟೇಟಸ್ ಟು ಡೆಲ್ಲಿ. ಸಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ 239A ಆ್ಯಂಡ್ 239AA. A ಮತ್ತು AA ಇವೆರಡಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನಂದರೆ, 239A ಸಾಮಾನ್ಯವಾಗಿ ಎಲ್ಲ ಯೂನಿಯನ್ ಟೆರಿಟರಿಗಳ ಕುರಿತು ಚರ್ಚೆ ಮಾಡ್ತದೆ. ಯಾವುದೇ ಒಂದು ಯೂನಿಯನ್ ಟೆರಿಟರಿನಲ್ಲಿ ಇವು ಮೂರು ಇರಲಿಲ್ಲ ಅಂದರೆ ಅವುಗಳನ್ನ ಕೊಡೋದಕ್ಕೆ ಸಂಸತ್ತಿಗೆ ಅಧಿಕಾರ ಅದ ಅಂತ ಹೇಳ್ತದೆ. ಆದರೆ 239AA ಇದು ವಿಶೇಷವಾಗಿ ದೆಹಲಿಗೆ ನೀಡಿದಂತಹ ವಿಶೇಷ ಸ್ಥಾನದ ಬಗ್ಗೆ ಉಲ್ಲೇಖ ಮಾಡ್ತದೆ. ದೆಹಲಿಗೆ ವಿಶೇಷ ಸ್ಥಾನ ಇದೆ, ದೆಹಲಿಗೆ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೊಟ್ಟಿದ್ದೀವಿ, ದೆಹಲಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ, ದೆಹಲಿಗೆ ಚೀಫ್ ಮಿನಿಸ್ಟರ್ ಇರ್ತಾರೆ ಅಂತ ಹೇಳುವಂತಹ ಆರ್ಟಿಕಲ್ 239AA. ಸೊ ಭಾಳಷ್ಟು ಎಕ್ಸಾಮ್ನಲ್ಲಿ ಕೇಳಿದ್ದಾನೆ. ಓಕೆ, ಸೊ ನೆನಪಿನಲ್ಲಿರಲಿ 239AA. ಈಗ ನೆಕ್ಸ್ಟ್ ಪಾರ್ಟ್ 9. ಪಾರ್ಟ್ 9 ಇದನ್ನು 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992 ಮೂಲಕ ಸೇರಿಸಲಾಗಿದೆ. ಸೊ ಈ ಭಾಗ ಖಾಲಿ ಇತ್ತು. ಈ ಖಾಲಿ ಇದ್ದ ಭಾಗಕ್ಕೆ ಈ ಪಂಚಾಯಿತಿ ಅನ್ನುವಂಥ ಚಾಪ್ಟರನ್ನು ಆ್ಯಡ್ ಮಾಡಲಾಗಿದೆ. ಸೊ ಈ ಪಂಚಾಯಿತಿಯ ಚಾಪ್ಟರ್ನಲ್ಲಿ ಇರತಕ್ಕಂತಹ ಮಹತ್ವದ ಆರ್ಟಿಕಲ್ಸ್ಗಳು ಯಾವ್ಯಾವು? ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ರೀತಿಯಾಗಿ ABC ಅಂಥೇಳಿ ಕೇಳಿದ್ದಾನೆ. ಸೊ ಹಾಗಾಗಿ 243ನಲ್ಲಿ ಇರತಕ್ಕಂತಹ ಈ ಪ್ರತಿಯೊಂದು ಆರ್ಟಿಕಲ್ಸ್ಗಳು ನಿಮಗೆ ನೆನಪಿನಲ್ಲಿ ಇರಬೇಕು. ಓಕೆ, ಸೊ ಲೆಟ್ ಅಸ್ ಹ್ಯಾವ್ ಅ ಲುಕ್ ಆಟ್ ಆಲ್ ದೀಸ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಈ ಮಹತ್ವದ ವಿಧಿಗಳನ್ನು ಗಮನಿಸೋಣ. 243A ಇದು ಗ್ರಾಮ ಸಭೆಯ ಬಗ್ಗೆ ಮಾತನಾಡ್ತದೆ. ಗ್ರಾಮ ಸಭೆ ಅಂದರೆ ಏನು, ಯಾರ್ಯಾರು ಅದರಲ್ಲಿ ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತದೆ. ಸೊ 243A ಪ್ರಕಾರ ಒಂದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಎಲ್ಲ ನೋಂದಾಯಿತ ಮತದಾರರು ಗ್ರಾಮ ಸಭೆಯ ಭಾಗ, ಅದನ್ನು ಗ್ರಾಮ ಸಭೆ ಎಂದು ಕರೆಯಬೇಕು ಅಂತ ಹೇಳ್ತದೆ. ಓಕೆ, ಸೊ ದ್ಯಾಟ್ ಈಸ್ ಆಲ್ ಅಬೌಟ್ 243A. 243B ಏನು ಹೇಳ್ತದೆ ಅಂದರೆ, ಪ್ರತಿ ರಾಜ್ಯದಲ್ಲಿ 3 ಹಂತಗಳ ಪಂಚಾಯಿತಿ ಇರತಕ್ಕದ್ದು. 3 ಹಂತಗಳ ಪಂಚಾಯಿತಿ ಯಾವ್ಯಾವ 3 ಹಂತಗಳು? ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಆ್ಯಂಡ್ ಗ್ರಾಮ ಪಂಚಾಯಿತಿ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು 243B. ನೆಕ್ಸ್ಟು 243C. ಪಂಚಾಯಿತಿಯಲ್ಲಿ ಯಾರ್ಯಾರು ಇರಬೇಕು, ಕಾಂಪೋಸಿಷನ್ ಏನೇನು ಇರಬೇಕು, ಸದಸ್ಯರು ಯಾರ್ಯಾರು ಇರಬೇಕು, ಚೇರ್ಮನ್ರು ಯಾವ ರೀತಿಯಾಗಿ ಆಯ್ಕೆ ಆಗಬೇಕು, ಸೊ ಅದರ ಬಗ್ಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಓಕೆ, ಆರ್ಟಿಕಲ್ 243 ಕಾಂಪೋಸಿಷನ್ ಆಫ್ ಪಂಚಾಯತ್ಸ್, ಪಂಚಾಯಿತಿಗಳ ಸಂಯೋಜನೆ. ಸೊ ಎಲ್ಲ ಸದಸ್ಯರನ್ನು ನೇರವಾಗಿ ಆಯ್ಕೆ ಮಾಡಬೇಕು. ಜಿಲ್ಲಾ ಪಂಚಾಯಿತಿಯ ಮತ್ತು ತಾಲೂಕು ಪಂಚಾಯಿತಿಯ ಚೇರ್ಮನ್ನರನ್ನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡಬೇಕು ಅಂತ ಹೇಳುವಂತಹ ಆರ್ಟಿಕಲ್ ಇದು. ಸೊ ಸಿಂಪಲಾಗಿ ಹೇಳಬೇಕಂದ್ರೆ 243C ಪಂಚಾಯಿತಿಯಲ್ಲಿರುವಂತಹ ಸದಸ್ಯರ ಸಂಯೋಜನೆ, ಅವರ ಆಯ್ಕೆ ಯಾವ ರೀತಿ ಆಗಿರಬೇಕು ಅನ್ನೋದನ್ನು ಹೇಳ್ತದೆ.
ನೆಕ್ಸ್ಟ್ 243D ಟಾಕ್ಸ್ ಅಬೌಟ್ ರಿಸರ್ವೇಷನ್ ಆಫ್ ಸೀಟ್ಸ್ ಇನ್ ಪಂಚಾಯತ್ಸ್. ಸೊ ಪಂಚಾಯಿತಿಯಲ್ಲಿ ಮೀಸಲಾತಿಯನ್ನು ನೀಡಲಾಗಿದೆ. ಯಾರ್ಯಾರಿಗೆ ಮೀಸಲಾತಿ ಇದೆ? ಎಸ್ ಸಿ ಮತ್ತು ಎಸ್ ಟಿ. ಎಸ್ ಸಿ ಎಸ್ ಟಿಗಳಿಗೆ ಅವರ ಜನಸಂಖ್ಯೆಯ ಆಧಾರದ ಮೇಲೆ, ಜನಸಂಖ್ಯೆಯ ಗಾತ್ರದ ಆಧಾರದ ಮೇಲೆ ರಿಸರ್ವೇಷನ್ ನೀಡಲಾಗಿದೆ. ನೆಕ್ಸ್ಟು ಮಹಿಳೆಯರಿಗೆ 1/3 ಮೀಸಲಾತಿ ನೀಡಲಾಗಿದೆ. ಸೊ ಈ ರೀತಿಯಾದಂತಹ ಮೀಸಲಾತಿಯ ಬಗ್ಗೆ ಮಾತನಾಡ್ತಕ್ಕಂತಹ ಆರ್ಟಿಕಲ್ 243D. ಸೊ 243D ರಿಸರ್ವೇಷನ್ ಫಾರ್ ಎಸ್ ಸಿ ಎಸ್ ಟಿ ಆ್ಯಂಡ್ ವುಮೆನ್. ಸೊ ನೆನಪಿನಲ್ಲಿ ಇಡಿ. 243E ಏನು ಹೇಳ್ತದೆ ಅಂದರೆ ಪಂಚಾಯಿತಿಯ ಅಧಿಕಾರಾವಧಿ ಎಷ್ಟು ವರ್ಷ ಇರಬೇಕು? ಪಂಚಾಯಿತಿಯ ಅಧಿಕಾರಾವಧಿ 5 ವರ್ಷ ಅಂತ ಹೇಳುವಂತಹ ಆರ್ಟಿಕಲ್ ಇದು. ಓಕೆ. ನೆಕ್ಸ್ಟ್ 243F ಡಿಸ್ಕ್ವಾಲಿಫಿಕೇಷನ್ಸ್ ಆಫ್ ಮೆಂಬರ್ಸ್. ಪಂಚಾಯಿತಿಯ ಮೆಂಬರ್ ಆಗಿದ್ದಾರೆ ಅಂತ ತಿಳಿರಿ ಈಗ ಕೆಲವೊಂದಿಷ್ಟು ಜನರು. ಸೊ ಅವರನ್ನು ಯಾವ ಕಾರಣದ ಆಧಾರದ ಮೇಲೆ ಅನರ್ಹಗೊಳಿಸಬೇಕು, ಪಂಚಾಯಿತಿಯ ಸದಸ್ಯನ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳುವಂತಹ ಆರ್ಟಿಕಲ್ ಇದು. ಸೊ 243Fನ ಪ್ರಕಾರ ಒಬ್ಬ ವ್ಯಕ್ತಿಗೆ 21 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿದ್ದರೆ ಅವನನ್ನು ಡಿಸ್ಕ್ವಾಲಿಫೈ ಮಾಡು ಅಂತ ಹೇಳ್ತದೆ. 21 ವರ್ಷ ಮಿನಿಮಮ್ ಆಗಿರಲೇಬೇಕು. ಸೊ ಅದಕ್ಕಿಂತ ಕಡಿಮೆ ಆದರೆ ಅವನನ್ನು ಅನರ್ಹಗೊಳಿಸಲಾಗುತ್ತದೆ. ನೆಕ್ಸ್ಟ್ ಅದರ್ ಡಿಸ್ಕ್ವಾಲಿಫಿಕೇಷನ್ಸನ್ನು ಯಾರು ನಿರ್ಧಾರ ಮಾಡಬೇಕು ಅಂತ ಹೇಳ್ತದೆ. ದಿ ಅದರ್ ಕ್ವಾಲಿಫಿಕೇಷನ್ಸ್ ಆ್ಯಂಡ್ ಡಿಸ್ಕ್ವಾಲಿಫಿಕೇಷನ್ಸ್ shall be decided by the state legislature. ಓಕೆ. ಸೊ 243Fನಲ್ಲಿ ಒಂದು ಮಾತ್ರ ಉಲ್ಲೇಖ ಆಗ್ಯದ, ಒಂದು ಡಿಸ್ಕ್ವಾಲಿಫಿಕೇಷನ್, ದಟ್ ಈಸ್ ಏಜ್ 21. ಇದನ್ನು ಒಂದು ಮಾತ್ರ ಉಲ್ಲೇಖ ಮಾಡಿದ್ದಾನೆ. ಉಳಿದಂತಹ ಅನರ್ಹತೆಗೊಳಿಸುವಂತಹ ಆಧಾರಗಳನ್ನು ರಾಜ್ಯವೇ ನಿರ್ಧರಿಸಬೇಕೆಂದು 243F ಹೇಳ್ತದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ 243G. ಇದು ಗ್ರಾಮ ಪಂಚಾಯಿತಿಗೆ ಇರ್ತಕ್ಕಂತಹ ಅಧಿಕಾರಗಳ ಬಗ್ಗೆ ಮಾತನಾಡುತ್ತದೆ. ನೆಕ್ಸ್ಟ್ 243H ಗ್ರಾಮ ಪಂಚಾಯಿತಿ ಯಾವ ರೀತಿಯ ತೆರಿಗೆಗಳನ್ನು ವಿಧಿಸಬಹುದು. ಓಕೆ. ಜಾತ್ರೆಯ ಮೇಲೆ ತೆರಿಗೆ, ಜಕಾತಿ, ನೆಕ್ಸ್ಟ್ ಮಾರುಕಟ್ಟೆಯಲ್ಲಿ ತೆರಿಗೆ ವಿಧಿಸುವುದು, ದನಗಳ ವ್ಯಾಪಾರದ ಮೇಲೆ ತೆರಿಗೆ, ನೀರಿನ ತೆರಿಗೆ. ಸೊ ಇಂತಹ ತೆರಿಗೆಗಳನ್ನು ವಿಧಿಸುವ ಅಧಿಕಾರ ಗ್ರಾಮ ಪಂಚಾಯಿತಿಗೆ ಇದೆ ಅಂತ ಹೇಳುವಂತಹ ಆರ್ಟಿಕಲ್ 243H. ನೆಕ್ಸ್ಟ್ ಬರ್ತಕ್ಕಂಥದ್ದು 243I. ಸೊ ಇದು ರಾಜ್ಯ ಮಟ್ಟದಲ್ಲಿ ಹಣಕಾಸಿನ ಆಯೋಗ ಸ್ಥಾಪಿಸಬೇಕು ಅಂತ ಹಣಕಾಸಿನ ಆಯೋಗವನ್ನು ರಾಜ್ಯಪಾಲರು ನಿರ್ಮಿಸಬೇಕೆಂದು ಹೇಳುವಂತಹ ಆರ್ಟಿಕಲ್ ಇದು. ಓಕೆ. ಸ್ಟೇಟ್ ಫೈನಾನ್ಸ್ ಕಮಿಷನ್ ಟು ರಿವ್ಯೂ ದಿ ಪೊಸಿಷನ್ ಆಫ್ ಪಂಚಾಯತ್ಸ್ ಆ್ಯಂಡ್ ಮುನ್ಸಿಪಾಲಿಟೀಸ್. ಸಚ್ ಎ ಕಮಿಷನ್ ಶುಡ್ ಬಿ ಎಸ್ಟಾಬ್ಲಿಷ್ಡ್ ಬೈ ಗವರ್ನರ್ ಫಾರ್ ಎವ್ರಿ 5 years. ಪ್ರತಿ 5 ವರ್ಷಗಳಿಗೊಮ್ಮೆ ರಾಜ್ಯಪಾಲರು ಇಂತಹ ರಾಜ್ಯ ಹಣಕಾಸಿನ ಆಯೋಗವನ್ನು ಪಂಚಾಯಿತಿ ಮತ್ತು ಮುನ್ಸಿಪಾಲಿಟಿಗಳ ಹಣಕಾಸಿನ ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ಶಿಫಾರಸುಗಳನ್ನು ಮಾಡಲು ಸ್ಥಾಪಿಸಬೇಕೆಂದು ಹೇಳುತ್ತದೆ 243I. ನೆಕ್ಸ್ಟ್ 243J. ಇದು ಒಂದು ಪಂಚಾಯಿತಿಯು ವ್ಯಯಿಸಿದಂತಹ ಹಣ ಮತ್ತು ಅದು ಪಡೆದಂತಹ ಹಣ ಅದನ್ನೆಲ್ಲದರ ಕುರಿತು ಲೆಕ್ಕ ಪರಿಶೋಧನೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಸಿದ್ಧಪಡಿಸಬೇಕು. ಸೊ ಅಂತಹ ವರದಿ ಸಿದ್ಧಪಡಿಸುವುದು ಕಡ್ಡಾಯ, ಅಂತ ಲೆಕ್ಕ ಪರಿಶೋಧನೆ ಮಾಡುವುದು ಕಡ್ಡಾಯ ಅಂತ ಹೇಳುವಂಥ ಆರ್ಟಿಕಲ್ 243J. ನೆಕ್ಸ್ಟ್ ಕೆ, ವೆರಿ ಇಂಪಾರ್ಟೆಂಟ್ ಒನ್. ಸೊ ಎಕ್ಸಾಮ್ಸ್ನಲ್ಲಿ ಕೇಳಿದಾನೆ, ಅದನ್ನು PSI ಎಕ್ಸಾಮ್ನಲ್ಲಿ ಬಂದು ಹೋಗ್ಯದ. 243K ಟಾಕ್ಸ್ ಅಬೌಟ್ ಸ್ಟೇಟ್ ಎಲೆಕ್ಷನ್ ಕಮಿಷನ್. ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಮಾತನಾಡ್ತದೆ. ಸೊ ರಾಜ್ಯ ಚುನಾವಣಾ ಆಯೋಗ, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಕೇವಲ 2 ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸ್ತದೆ. ಒಂದು ಪಂಚಾಯತ್, ಇನ್ನೊಂದು ಮುನ್ಸಿಪಾಲಿಟೀಸ್. ಇನ್ನು ಭಾರತೀಯ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇಟ್ ಕಂಡಕ್ಟ್ಸ್ ಎಲೆಕ್ಷನ್ಸ್ ಫಾರ್ ರಾಜ್ಯಸಭಾ MP ಸೀಟ್ಸ್ ಪ್ಲಸ್ ಲೋಕಸಭಾ MP ಸೀಟ್. ನೆಕ್ಸ್ಟ್ MLA ಮತ್ತು MLC ಸೀಟ್ಸ್ ಮತ್ತು ಪ್ರೆಸಿಡೆಂಟ್ ಪ್ಲಸ್ ವೈಸ್ ಪ್ರೆಸಿಡೆಂಟ್. ಸೊ ಈ ಎಲ್ಲ ಸ್ಥಾನಗಳಿಗೆ ಚುನಾವಣೆ ನಡೆಸೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ 2 ಸ್ಥಾನಗಳಿಗೆ, ಈ 2 ಸಂಸ್ಥೆಗಳಿಗೆ ನಡೆಸೋದು ರಾಜ್ಯ ಚುನಾವಣಾ ಆಯೋಗ. ಸೊ ಪ್ಲೀಸ್ ರಿಮೆಂಬರ್ ದಿಸ್. ಸೊ ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ರಿಲೇಟೆಡ್ ಟು ಪಂಚಾಯತ್ಸ್. ನೆಕ್ಸ್ಟ್ ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂತೆ
ಆರ್ಟಿಕಲ್ 243 ಪಿದಿಂದ ಜಡ್ ಜಿವರೆಗೆ ಇವು ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟಿವೆ, ನೆನಪಿನಲ್ಲಿರಲಿ. ಕೆಲವೊಂದು ಸಲ ರೇಂಜನ್ನು ಕೇಳ್ತಾನೆ, ಯಾವ ವಿಧಿಯಿಂದ ಯಾವ ವಿಧಿ. ಅದೇ ರೀತಿಯಾಗಿ ಪಂಚಾಯಿತಿಯಲ್ಲಿ ನೋಡ್ಬೋದು ಯಾವ ವಿಧಿಯಿಂದ ಪಂಚಾಯಿತಿಯ ಆರ್ಟಿಕಲ್ಸ್ಗಳು ಸ್ಟಾರ್ಟ್ ಆಗ್ತವೆ. 243 ಎನಿಂದ. ಸೊ ಕೊನೆಯ ಆರ್ಟಿಕಲ್ ಯಾವುದು? 243 ಓ. ಈ ರೇಂಜ್ ನೆನಪಿನಲ್ಲಿರಲಿ. ಕೆಲವೊಂದು ಸಲ ಇದನ್ನು ಪ್ರಶ್ನೆಯಾಗಿ ಕೇಳಿದ್ದಾನೆ. ಓಕೆ, ಸೊ ಅದೇ ರೀತಿಯಾಗಿ ಇಲ್ಲಿ ಮುನ್ಸಿಪಾಲ್ಟಿಯಲ್ಲಿ 243 ಪಿದಿಂದ 243 ಜಡ್ ಜಿ. ಇವಿಷ್ಟು ಮುನ್ಸಿಪಾಲ್ಟಿಗೆ ಸಂಬಂಧಪಟ್ಟಂತಹ ಆರ್ಟಿಕಲ್ಸ್ಗಳು. ಸೊ ಪಂಚಾಯಿತಿಯಲ್ಲಿ ಯಾವ ರೀತಿ ಮೀಸಲಾತಿ ಇದೆಯೋ ಮುನ್ಸಿಪಾಲ್ಟಿಯಲ್ಲಿಯೂ ಸಹ ಮೀಸಲಾತಿಯನ್ನು ವಿಧಿ 243 ಟಿನ ಅಡಿಯಲ್ಲಿ ನೀಡಲಾಗಿದೆ. ವಿಧಿ 243 ಟಿನ ಅಡಿಯಲ್ಲಿ SC ST ಮತ್ತು ಮಹಿಳೆಯರಿಗೆ ಮೀಸಲಾತಿ ನೀಡಲಾಗಿದೆ. ಇಲ್ಲಿಯೂ ಸಹ ಸೇಮ್ ಪ್ರಪೋರ್ಷನನ್ನು ನೀಡಲಾಗಿದೆ. ಅಂದರೆ SC STಗಳಿಗೆ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿ ಮತ್ತು ಮಹಿಳೆಯರಿಗೆ 1/3 ಮೀಸಲಾತಿ. ಕನಿಷ್ಠ ಇದು. ಇದಕ್ಕಿಂತ ಹೆಚ್ಚು ಬೇಕಂದ್ರೂ ಕೊಡಬಹುದು ರಾಜ್ಯಗಳು. ಫಾರ್ ಎಕ್ಸಾಂಪಲ್ ಕರ್ನಾಟಕ ಮಹಿಳೆಯರಿಗೆ ಪಂಚಾಯಿತಿ ಮತ್ತು ಮುನ್ಸಿಪಾಲ್ಟಿಗಳಲ್ಲಿ 50% ರಿಸರ್ವೇಷನನ್ನು ನೀಡಿದೆ. ಸೊ ಹೀಗೆ ಅಟ್ಲೀಸ್ಟ್ 1/3 ಆದರೂ ನೀಡಬೇಕು ಅಂತ ಹೇಳುವಂಥ ಆರ್ಟಿಕಲ್ 243 ಟಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ 243 ಜಡ್ ಡಿ. ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿಯ ಬಗ್ಗೆ ಮಾತನಾಡ್ತದೆ. DPC. ಏನಿದು ಡಿಸ್ಟ್ರಿಕ್ಟ್ ಪ್ಲಾನಿಂಗ್ ಕಮಿಟಿ? ಒಂದು ಜಿಲ್ಲೆಯಲ್ಲಿ ಇದ್ದಂತಹ ಮುನ್ಸಿಪಾಲ್ಟಿ ಮತ್ತು ಪಂಚಾಯಿತಿಗಳ ಅಭಿವೃದ್ಧಿ ಯೋಜನೆಗಳನ್ನು ಒಂದುಗೂಡಿಸಿ ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾದಂತಹ ಯೋಜನಾ ಅಭಿವೃದ್ಧಿಯ ಕರಡನ್ನು ರಚಿಸುವಂತಹ ಕೆಲಸ DPC ಇದು. ಅಂತಹ DPCಯನ್ನು ಸ್ಥಾಪಿಸಬೇಕು ಎಂದು 243 ಜಡ್ ಡಿ ಹೇಳ್ತದೆ. ನೆನಪಿನಲ್ಲಿರಲಿ, ಭಾಳ ಎಕ್ಸಾಮ್ಸ್ನಲ್ಲಿ ಇದನ್ನು ಸಹ ಕೇಳಿದ್ದಾನೆ. ನೆಕ್ಸ್ಟ್ ಆರ್ಟಿಕಲ್ಸ್ ದೇ ಆರ್ ರಿಲೇಟೆಡ್ ಟು ಪಾರ್ಟ್ 11 ಭಾಗ 11. ಭಾಗ 11ರಲ್ಲಿ 248 248 ಟಾಕ್ಸ್ ಅಬೌಟ್ ರೆಸಿಡ್ಯೂರಿ ಪವರ್ಸ್. ಶೆಡ್ಯೂಲ್ 7 ಬಗ್ಗೆ ನಮಗೆ ಈಗಾಗಲೇ ಗೊತ್ತದ. ಶೆಡ್ಯೂಲ್ 7ನಲ್ಲಿ 3 ಲಿಸ್ಟ್ಗಳಿದ್ದಾವೆ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್. ಯೂನಿಯನ್ ಲಿಸ್ಟ್ನಲ್ಲಿ 100, ಸ್ಟೇಟ್ ಲಿಸ್ಟ್ನಲ್ಲಿ 61 ಮತ್ತು ಕನ್ಕರೆಂಟ್ ಲಿಸ್ಟ್ನಲ್ಲಿ 52 ವಿಷಯಗಳದಾವು. ಈ ಮೂರೂ ವಿಷಯಗಳಲ್ಲಿ, ಈ ಮೂರೂ ಪಟ್ಟಿಗಳಲ್ಲಿ ಉಲ್ಲೇಖ ಮಾಡದಂತಹ ಕೆಲವು ವಿಷಯಗಳಿವೆ. ಮೂರು ಪಟ್ಟಿಗಳಲ್ಲಿ ಅಂತಹ ವಿಷಯಗಳು ಕಂಡುಬರುವುದಿಲ್ಲ. ಅಂತಹ ವಿಷಯಗಳನ್ನು ನಾವು ಶೇಷಾಧಿಕಾರಗಳು ಅಂತ ಕರಿತೀವಿ, ರೆಸಿಡ್ಯುವರಿ ಪವರ್ಸ್. ಸೇ ಫಾರ್ ಎಕ್ಸಾಂಪಲ್ ಸೋಷಿಯಲ್ ಮೀಡಿಯಾ, ಸೇ ಫಾರ್ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿ. ಸೋಷಿಯಲ್ ಮೀಡಿಯಾ, ಕ್ರಿಪ್ಟೋ ಕರೆನ್ಸಿ ಇಂತಹ ವಿಷಯಗಳು 1950ರ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿರಲಿಲ್ಲ. ಆದರೆ ಈಗ ಅಂತಹ ಕ್ಷೇತ್ರಗಳು ಅಭಿವೃದ್ಧಿಯಾಗಿವೆ ಮತ್ತು ಅವು ಚಲಾವಣೆಗೂ ಸಹ ಬಂದಿವೆ. ಸೊ ಅಂತಹ ವಿಷಯಗಳನ್ನು ನಾವು ಶೇಷಾಧಿಕಾರಗಳು ಅಂತ ಕರಿತೀವಿ. ಈ ಮೂರು ಪಟ್ಟಿಗಳಲ್ಲಿ ಅವುಗಳ ಬಗ್ಗೆ ಉಲ್ಲೇಖ ಇಲ್ಲ. ಅವುಗಳ ಕುರಿತು ಕಾನೂನು ರೂಪಿಸುವಂಥ ಅಧಿಕಾರ ಯಾರಿಗಿದೆ ಅಂತ ಆರ್ಟಿಕಲ್ 248 ಹೇಳ್ತದ. ಪ್ರಶ್ನೆಯನ್ನು ಈ ರೀತಿ ಕೇಳಬಹುದು: ಶೇಷಾಧಿಕಾರಗಳನ್ನು ಯಾರಿಗೆ ನೀಡಲಾಗಿದೆ? ಓಕೆ, ದೇ ಹ್ಯಾವ್ ಬಿನ್ ಗಿವನ್ ಟು ಪಾರ್ಲಿಮೆಂಟ್. ಸಂಸತ್ತಿಗೆ ಶೇಷಾಧಿಕಾರಗಳನ್ನು ನೀಡಲಾಗಿದೆ ವಿಧಿ 248ರ ಪ್ರಕಾರ. ಓಕೆ, ನೆಕ್ಸ್ಟ್ ಆರ್ಟಿಕಲ್ 249 ಏನಿದೆ ಇದರಲ್ಲಿ? ಸಾಮಾನ್ಯವಾಗಿ ಸ್ಟೇಟ್ ಲಿಸ್ಟ್ ಮೇಲೆ ಕಾನೂನು ರೂಪಿಸುವಂಥ ಅಧಿಕಾರ ರಾಜ್ಯ ಶಾಸಕಾಂಗಕ್ಕಿದೆ, ಸ್ಟೇಟ್ ಲೆಜಿಸ್ಲೇಚರ್ಗೆ ಇದೆ, ಹೌದಾ? ರಾಜ್ಯ ಪಟ್ಟಿಯ ಮೇಲೆ ಕಾನೂನು ರೂಪಿಸುವ ಅಧಿಕಾರ ರಾಜ್ಯ ಶಾಸಕಾಂಗಕ್ಕಿದೆ. ಆದರೆ ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ಕೆಲವು ಸಂದರ್ಭದಲ್ಲಿ ಸಂಸತ್ತೂ ಸಹ ರಾಜ್ಯ ಪಟ್ಟಿಯ ಮೇಲೆ ಕಾನೂನನ್ನು ರೂಪಿಸುವಂಥ ಅಧಿಕಾರವನ್ನು ವಿಧಿ 249 ಸಂಸತ್ತಿಗೆ ನೀಡುತ್ತದೆ. ಸೊ ಪ್ಲೀಸ್ ರಿಮೆಂಬರ್, ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಬೇಸ್ಡ್ ಆನ್ ನ್ಯಾಷನಲ್ ಇಂಟ್ರೆಸ್ಟ್. ರಾಷ್ಟ್ರೀಯ ಹಿತಾಸಕ್ತಿಯ ಆಧಾರದ ಮೇಲೆ ಸಂಸತ್ತು ರಾಜ್ಯ ಪಟ್ಟಿಯ ವಿಷಯದ ಮೇಲೆ ಕಾನೂನು ರೂಪಿಸಬಹುದು. ಯಾವಾಗ ರೂಪಿಸ್ತದ ಅಂದರೆ, ನ್ಯಾಷನಲ್ ಇಂಟ್ರೆಸ್ಟ್ನ ಆಧಾರದ ಮೇಲೆ ರಾಜ್ಯಸಭೆ ನಾಟ್ ಲೆಸ್ ದೆನ್ 2/3 ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್
ಹಾಜರಿದ್ದು ಮತ ಹಾಕುವರ ಪೈಕಿ ಕನಿಷ್ಠ 2/3 ಸದಸ್ಯರು ರಾಜ್ಯಸಭೆಯಲ್ಲಿ ಒಪ್ಪಿಗೆ ಸೂಚಿಸಿ ಒಂದು ರೆಸೊಲ್ಯೂಷನನ್ನು, ಒಂದು ನಿರ್ಣಯವನ್ನು ಕೈಗೊಂಡರೆ ಆಗ ಪಾರ್ಲಿಮೆಂಟ್ ವಿಲ್ ಮೇಕ್ ಲಾ ಆನ್ ದ್ಯಾಟ್ ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್. ಪ್ಲೀಸ್ ರಿಮೆಂಬರ್ ದಿಸ್. ಸಂಸತ್ತು ಕಾಯ್ದೆ ರೂಪಿಸಬೇಕಂದ್ರೆ ಮೊದಲು ರಾಜ್ಯಸಭೆ ಈ ಬಹುಮತದೊಂದಿಗೆ, ವಿಶೇಷ ಬಹುಮತದೊಂದಿಗೆ ಒಂದು ನಿರ್ಣಯವನ್ನು ಅಂಗೀಕರಿಸಬೇಕು. ಆಗ ಸಂಸತ್ತು ಆ ರಾಜ್ಯ ಪಟ್ಟಿಯ ವಿಷಯದ ಮೇಲೆ ಕಾನೂನನ್ನು ರೂಪಿಸುತ್ತದೆ. ನೆಕ್ಸ್ಟ್ ಆರ್ಟಿಕಲ್ 250. ಅಗೇನ್ ಸೇಮ್ ಥಿಂಗ್. ರಾಜ್ಯ ಪಟ್ಟಿಯ ವಿಷಯದ ಮೇಲೆ ಕಾನೂನು ರೂಪಿಸೋದಕ್ಕೆ ರಾಜ್ಯ ಶಾಸಕಾಂಗಕ್ಕೆ ಅಧಿಕಾರ ಅದ, ಇಲ್ಲಿ ನೋಡಿದ್ದೀವಿ. ಆದರೆ ನ್ಯಾಷನಲ್ ಎಮರ್ಜೆನ್ಸಿ ಇತ್ತಂದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತಂದರೆ, ಆರ್ಟಿಕಲ್ 252 ಜಾರಿಯಲ್ಲಿದ್ದರೆ ಆ ಸಂದರ್ಭದಲ್ಲಿ ಸಂದರ್ಭದಲ್ಲಿಯೂ ಸಹ ಸಂಸತ್ತು ಸ್ಟೇಟ್ ಲಿಸ್ಟ್ ಮೇಲೆ ಕಾನೂನನ್ನು ರೂಪಿಸಬಹುದು. ಪಾರ್ಲಿಮೆಂಟ್ ಕ್ಯಾನ್ ಮೇಕ್ ಲಾ ಆನ್ ದ್ಯಾಟ್ ಸ್ಟೇಟ್ ಲಿಸ್ಟ್ ಸಬ್ಜೆಕ್ಟ್ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ. ಇದು ವಿಧಿ 250ರಲ್ಲಿ ಅದ ಅನ್ನೋದು ನೆನಪಿನಲ್ಲಿ ಇರಲಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ 14A. ಇದು ಸಹ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ಇದನ್ನು ಸೇರಿಸಿದ್ದು 42nd CAA. ನಿಮ್ಗೆ ಗೊತ್ತಿರಬೇಕು, 42nd CAA ಭಾಳಷ್ಟು ತಿದ್ದುಪಡಿಗಳನ್ನ ತಂದಿದೆ. ಈಗ ನಾವು ನೋಡ್ತಾ ಬಂದಿದ್ದೀವಿ, ಭಾಳಷ್ಟು ಆರ್ಟಿಕಲ್ಸ್ಗಳನ್ನು ಸಂವಿಧಾನಕ್ಕೆ ಆ್ಯಡ್ ಮಾಡಿದೆ. ಸೊ ಹಾಗಾಗಿ 42nd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ನನ್ನು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೀತಾನೆ, ಮಿನಿ ಸಂವಿಧಾನ ಎಂದೂ ಸಹ ಕರೆಯುತ್ತಾನೆ. ಬಿಕಾಸ್ ಇಟ್ ಮೇಡ್ ಅ ಲಾಟ್ ಆಫ್ ಚೇಂಜಸ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ವಿವಿಧ ಭಾಗಗಳಲ್ಲಿ ವಿವಿಧ ಬದಲಾವಣೆಗಳನ್ನು ತಂದಿರತಕ್ಕಂತಹ ತಿದ್ದುಪಡಿ ಇದು. ಓಕೆ, ಸೊ 42nd Constitutional Amendment Act, it inserted 2 articles in the part 14A of the Constitution. ಯಾವ್ಯಾವವು? ಈ 42ನೇ ಸಂವಿಧಾನ ತಿದ್ದುಪಡಿ ಭಾಗ 14A ಸೇರ್ಪಡೆ ಮಾಡಿದಂತಹ ವಿಧಿಗಳು. ಒಂದು 323A, ಇನ್ನೊಂದು 323B. 323A ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್ ಬಗ್ಗೆ ಮಾಹಿತಿಯನ್ನು ಒದಗಿಸಲಾಗಿದೆ. ಸೊ ಏನಪ್ಪ ಇವು? ಆಡಳಿತಾತ್ಮಕ ನ್ಯಾಯಮಂಡಳಿಗಳು ಅಂದರೆ ನ್ಯಾಯಾಲಯಗಳು, ಸಾಮಾನ್ಯ ನ್ಯಾಯಾಲಯಗಳು ಎಲ್ಲ ವಿಷಯಗಳ ಕುರಿತು ಪ್ರಕರಣಗಳನ್ನು ಆಲಿಸಿದರೆ, ನ್ಯಾಯಮಂಡಳಿಗಳು ಸ್ಪೆಸಿಫಿಕ್ ನಿರ್ದಿಷ್ಟ ವಿಷಯಗಳ ಕುರಿತು ಪ್ರಕರಣವನ್ನು ಆಲಿಸುತ್ತವೆ. ಓಕೆ, ಲೈಕ್ ದ ವೇ ವಿ ಹ್ಯಾವ್ ಸೀನ್ ಇನ್ ದ ಎಕ್ಸಾಂಪಲ್. ಆ ಒಂದು ಉದಾಹರಣೆಯಲ್ಲಿ NGT ಹಸಿರು ವಿಷಯಗಳಿಗೆ ಸಂಬಂಧಿಸಿದಂತೆ ಹಸಿರು ಪ್ರಕರಣಗಳನ್ನು ಆಲಿಸಿತ್ತು. ಹಸಿರು ಅಂದರೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಥದ್ದು. ಅದೇ ರೀತಿಯಾಗಿ ಲ್ಯಾಂಡ್ ಟ್ರಿಬ್ಯುನಲ್ಸ್ಗಳಂತ ಹೇಳಿದ್ದಾವೆ. ಓಕೆ, ಸೊ ಲ್ಯಾಂಡ್ ಡಿಸ್ಪ್ಯೂಟ್ಸ್ಗಳಿದ್ದರೆ ಆ ಟ್ರಿಬ್ಯುನಲ್ಗೆ ತೆಗೆದುಕೊಂಡು ಹೋಗ್ಬೋದು. ಸೊ ಹಾಗಾಗಿ ನಿರ್ದಿಷ್ಟ ವಿಷಯಗಳ ಕುರಿತಂತೆ ಸ್ಥಾಪಿಸಿರ್ತಕ್ಕಂತಹ ಒಂದು ಸಂಸ್ಥೆಗಳಿಗೆ ನ್ಯಾಯಮಂಡಳಿಗಳು ಅಂತೇಳಿ ಕರಿತೀವಿ. ಸೊ ಅಂತಹ ಟ್ರಿಬ್ಯುನಲ್ಸ್ಗಳಲ್ಲಿ, ನ್ಯಾಯಮಂಡಳಿಗಳಲ್ಲಿ ಆ ಪ್ರಕರಣಗಳನ್ನು ಮಾತ್ರ ಆಲಿಸಲಾಗುತ್ತದೆ. NGTಯಲ್ಲಿ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ನಲ್ಲಿ ನೀವು ಟ್ಯಾಕ್ಸ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ಗಳನ್ನ ಒಯ್ಯೋದಕ್ಕೆ ಬರೋದಿಲ್ಲ. ಓಕೆ, ಟ್ಯಾಕ್ಸ್ಗಂತೇಳಿ ಸ್ಥಾಪನೆ ಮಾಡಿದಂತಹ ಒಂದು ನ್ಯಾಯಮಂಡಳಿ ಇರ್ತದೆ. ಸೊ ಅಲ್ಲಿ ಅಂತಹ ಪ್ರಕರಣಗಳನ್ನು ಒಯ್ಯಬಹುದು. ಸೊ ಇಲ್ಲಿ ನಮಗೆ ಚರ್ಚೆಗೆ ಬೇಕಾಗಿರೋದು ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸ್, ಆಡಳಿತಾತ್ಮಕ ನ್ಯಾಯಮಂಡಳಿಗಳು. ಸೊ ಈ ನ್ಯಾಯಮಂಡಳಿಗಳು ಯಾವ ಸ್ಪೆಸಿಫಿಕ್ ಪ್ರಕರಣಗಳನ್ನು ಮಾತ್ರ ಆಲಿಸುತ್ತವೆ, ಯಾವ ಪ್ರಕರಣಗಳು ಸರ್ವಿಸ್ ಕಂಡೀಷನ್ಸ್ಗೆ ಸಂಬಂಧಪಟ್ಟಿವೆಯೋ ಅಂಥವನ್ನು ಮಾತ್ರ. ಏನಿದು ಸರ್ವಿಸ್ ಕಂಡೀಷನ್ಸ್? ನೀವೊಂದು ಯಾವುದೋ ಎಕ್ಸಾಮ್ನಲ್ಲಿ ಪಾಸ್ ಆಗಿದ್ರಿ, ಆದರೆ ಆರ್ಡರ್ ಕಾಪಿಯನ್ನು ಸರ್ಕಾರ ನಿಮಗೆ ನೀಡ್ತಾ ಇಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವು ಆಡಳಿತಾತ್ಮಕ ನ್ಯಾಯಮಂಡಳಿಗೆ ಹೋಗ್ಬೋದು. ಸೊ ನಿಮಗೆ ಇಂತಿಷ್ಟು ಸ್ಯಾಲ್ರಿ ಅಂಥೇಳಿ ನಿಗದಿಯಾಗಿತ್ತು, ಆದರೆ ಸರ್ಕಾರ ನಿಮಗೆ ಕಡಿಮೆ ಸ್ಯಾಲ್ರಿಯನ್ನು ಪೇ ಮಾಡ್ತಾ ಇದೆ, ಆವಾಗಲೂ ಹೋಗ್ಬೋದು. ಓಕೆ, ಅಥವಾ ಏನಾದರೂ ಎಕ್ಸಾಮ್ನಲ್ಲಿ ಸ್ಕ್ಯಾಮ್ ಆಗಿದೆ ಅಂತೇಳಿರಿ, ಅಂಥ ಸಂದರ್ಭದಲ್ಲಿಯೂ ಆ ಪ್ರಕರಣವನ್ನು ಈ ಆಡಳಿತಾತ್ಮಕ ನ್ಯಾಯಮಂಡಳಿಗೆ ತೆಗೆದುಕೊಂಡು ಹೋಗ್ಬೋದು. ನೆಕ್ಸ್ಟು ಆರ್ಟಿಕಲ್ 323B ಅದರ್ ಟ್ರಿಬ್ಯುನಲ್ಸ್ ಬಗ್ಗೆ ಮಾತನಾಡ್ತದೆ. 323A ಮತ್ತು Bಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂದರೆ, 323A ಸ್ಪೆಸಿಫಿಕ್ ಆಗಿ ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಬಗ್ಗೆನೇ ಮಾತನಾಡ್ತದೆ. ಓಕೆ, ಅಂದರೆ ಸೇವಾ ಷರತ್ತುಗಳಿಗೆ, ಜಾಬ್ಗಳಿಗೆ ಸಂಬಂಧಿಸಿದಂಥ ವಿಷಯಗಳ ಕುರಿತು ನ್ಯಾಯಮಂಡಳಿಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿದರೆ, ಆರ್ಟಿಕಲ್ 323B
ಇತರೆ ವಿಷಯಗಳ ಕುರಿತಂತೆ ನ್ಯಾಯಮಂಡಳಿಗಳನ್ನ ಸ್ಥಾಪಿಸಬಹುದು. ಅದರ್ ಮ್ಯಾಟರ್ಸ್ ಅಂದರೆ ಯಾವ್ಯಾವ ಆಗಿರ್ಬೋದು, ಆಗಲೇ ಹೇಳಿದೆ ನಾನು, ಲ್ಯಾಂಡ್ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಲೇಬರ್ ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು, ಟ್ಯಾಕ್ಸ್ ಡಿಸ್ಪ್ಯೂಟ್ಸ್ಗಳಾಗಿರ್ಬೋದು. ಸೊ ಇಂತಹ ನಿರ್ದಿಷ್ಟ ವಿಷಯಗಳ ಕುರಿತು ಇತರೆ ನ್ಯಾಯಮಂಡಳಿಗಳನ್ನ ಸ್ಥಾಪಿಸೋದಕ್ಕೆ 323 ಅವಕಾಶವನ್ನು ಕಲ್ಪಿಸುತ್ತದೆ. ಸೊ ದ್ಯಾಟ್ ಇಸ್ ಆಲ್ ರಿಗಾರ್ಡಿಂಗ್ ಟ್ರಿಬ್ಯುನಲ್ಸ್ ಬಗ್ಗೆ ಇಷ್ಟು ಮಾಹಿತಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಾರ್ಟ್ 15 ಭಾಗ 15 ಎಲೆಕ್ಷನ್ಸ್, ಚುನಾವಣೆಗಳು. ಇದರಲ್ಲಿ ಮೊದಲನೆಯ ಇಂಪಾರ್ಟೆಂಟ್ ಆರ್ಟಿಕಲ್ ಯಾವುದಂದರೆ 324 ಏನು ಹೇಳ್ತದೆ ಅಂದರೆ, ಭಾರತದ ಚುನಾವಣಾ ಆಯೋಗಕ್ಕೆ ಚುನಾವಣೆಗಳನ್ನು ನ್ಯಾಯಯುತವಾಗಿ ಮತ್ತು ಮುಕ್ತವಾಗಿ ನಡೆಸಲು ಬೇಕಾದಂತಹ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಇದೆ, ಮೇಲ್ವಿಚಾರಣೆಯ ಅಧಿಕಾರ ಇದೆ ಎಂದು 324 ಹೇಳ್ತದೆ. ಸೊ ಭಾಳ ಇಂಪಾರ್ಟೆಂಟ್ ಆರ್ಟಿಕಲ್, ಬಿಕಾಸ್ ಚುನಾವಣೆಗಳು ನ್ಯೂಸ್ನಲ್ಲಿ ಅದಾವು. ಸೊ ಹಾಗಾಗಿ ಪ್ರಶ್ನೆಯನ್ನು ಕೇಳ್ಬೋದು, ಯಾವ ವಿಧಿ 324ನ ಅಡಿಯಲ್ಲಿ, ಯಾವ ವಿಧಿಯ ಅಡಿಯಲ್ಲಿ ಭಾರತದ ಚುನಾವಣಾ ಆಯೋಗವು ಇಂತಹ ಅಧಿಕಾರಗಳನ್ನು ಹೊಂದಿದೆ ಅಂತ ಕೇಳ್ಬೋದು. ಈ ಅಧಿಕಾರವನ್ನು ಬಳಸಿಕೊಂಡು ಚುನಾವಣಾ ಆಯೋಗ ಯಾವುದೇ ರಾಜ್ಯದ ಎಂಪ್ಲಾಯಿ ಅಥವಾ ಕೇಂದ್ರ ಸರ್ಕಾರದ ಎಂಪ್ಲಾಯಿಯನ್ನು ವರ್ಗಾವಣೆ ಮಾಡುವಂತ ಹೇಳ್ಬೋದು. ಓಕೆ, ಸೊ ಅಂತಹ ಒಂದು ಅತ್ಯುನ್ನತವಾದಂತಹ ಅಧಿಕಾರವನ್ನು ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು 324ನ ಅಡಿಯಲ್ಲಿ ಹೊಂದಿದೆ. ಸೊ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಮುಕ್ತವಾಗಿ ಮತ್ತು ನ್ಯಾಯಯುತವಾಗಿ ಚುನಾವಣೆಗಳು ನಡೆಯೋದಕ್ಕೆ ಏನೇನು ಬೇಕಲ್ಲ ಅಂತಹ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ, ಭಾರತೀಯ ಚುನಾವಣಾ ಆಯೋಗಕ್ಕಿದೆ ಎಂದು ಇದು ಹೇಳುತ್ತದೆ. ನೆಕ್ಸ್ಟ್ ಆರ್ಟಿಕಲ್ 326 ಭಾಳ ಇಂಪಾರ್ಟೆಂಟ್ ಅದ ಇದು. ಇಟ್ ಪ್ರೊವೈಡ್ಸ್ ಯು ರೈಟ್ ಟು ವೋಟ್, ಮತದಾನದ ಹಕ್ಕನ್ನು ನೀಡುತ್ತದೆ. IAS ಪ್ರಿಲಿಮ್ಸ್ನಲ್ಲಿ ಕೇಳಿದ್ದಾನೆ, ಮತದಾನದ ಹಕ್ಕು ಯಾವ ಹಕ್ಕು ಅಂಥೇಳಿ. ಮತದಾನದ ಹಕ್ಕು ಅದರ್ ಕಾನ್ಸ್ಟಿಟ್ಯೂಷನಲ್ ರೈಟ್. ಯಾವ ವಿಧಿ ಅಡಿಯಲ್ಲಿ ನೀಡಿದ್ದಾನೆ? ಆರ್ಟಿಕಲ್ 326. ಸೊ ಏನು ಹೇಳ್ತದೆ ಅಂದರೆ ಇದು, ಇಟ್ ಟಾಕ್ಸ್ ಅಬೌಟ್ ಅಡಲ್ಟ್ ಫ್ರ್ಯಾಂಚೈಸಿ. ವಾಟ್ ಈಸ್ ದಿಸ್ ಅಡಲ್ಟ್ ಫ್ರ್ಯಾಂಚೈಸಿ? ವಯಸ್ಕ ಮತದಾರರ ವರ್ಗ ಅಂದರೆ ಯಾರಿಗೆ 18+ ವಯಸ್ಸಾಗಿದೆಯೋ, ಯಾವುದೇ ರೀತಿಯ ತಾರತಮ್ಯ ಮಾಡದೆ, ಜಾತಿ, ಧರ್ಮ, ಮತ, ಲಿಂಗ ಭೇದ ಮಾಡದೆ ಅವರಿಗೆ ಮತದಾನದ ಹಕ್ಕನ್ನು ನೀಡಬೇಕು ಎಂದು ಹೇಳುವಂತಹ ಆರ್ಟಿಕಲ್ ಇದು. ಓಕೆ, ಸೊ ದ್ಯಾಟ್ ಇಸ್ ಆಲ್ ಅಬೌಟ್ 326. ನೆಕ್ಸ್ಟು ಪಾರ್ಟ್ 16 ಭಾಗ 16. ಭಾಗ 16ರಲ್ಲಿ ಸ್ಪೆಷಲ್ ಪ್ರೊವಿಷನ್ಸ್ ರಿಲೇಟೆಡ್ ಟು ಸರ್ಟನ್ ಕ್ಲಾಸಸನ್ನು ನೋಡ್ತೀವಿ. ಕೆಲವು ನಿರ್ದಿಷ್ಟ ವರ್ಗಗಳ ಏಳಿಗೆಗಾಗಿ ಸಂವಿಧಾನದಲ್ಲಿ ಕೆಲವೊಂದಿಷ್ಟು ವಿಧಿಗಳನ್ನು ಸೇರಿಸಲಾಗಿದೆ. ಆ ವಿಧಿಗಳನ್ನು ನಾವು ಭಾಗ 16ರಲ್ಲಿ ನೋಡಬಹುದು. ಸೊ ಏನೇನಿದೆ ಭಾಗ 16ರಲ್ಲಿ? ಭಾಗ 16ನಲ್ಲಿ ಮೊದಲನೇ ಆರ್ಟಿಕಲ್ 320. ಸೊ ಇಟ್ ಪ್ರೊವೈಡ್ಸ್ ರಿಸರ್ವೇಷನ್ ಟು ಶೆಡ್ಯೂಲ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಇನ್ ಲೋಕಸಭಾ. ಲೋಕಸಭೆಯಲ್ಲಿ SC ಮತ್ತು STಗಳಿಗೆ ಮೀಸಲಾತಿಯನ್ನು ನೀಡುವಂತಹ ಆರ್ಟಿಕಲ್ ಇದು. ಎಷ್ಟು ಸೀಟ್ಸ್ಗಳನ್ನು ಮೀಸಲಿರಿಸಿದ್ದಾರೆ ಶೆಡ್ಯೂಲ್ ಕಾಸ್ಟ್ಗೆ? ಶೆಡ್ಯೂಲ್ ಕಾಸ್ಟ್ಗೆ 84 ಸೀಟ್ಸ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ಗೆ 47 ಸೀಟ್ಸ್ಗಳನ್ನು ಲೋಕಸಭೆಯಲ್ಲಿ ಮೀಸಲಿರಿಸಲಾಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ 332ನಲ್ಲಿ ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ಗೆ ವಿಧಾನಸಭೆಯಲ್ಲಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಮೀಸಲಾತಿಯನ್ನು ಒದಗಿಸಲಾಗಿದೆ. ಸೊ ಇಲ್ಲಿ ಕರ್ನಾಟಕದಲ್ಲಿ SCಗೆ 36 ಸ್ಥಾನಗಳನ್ನು ಮತ್ತು STಗೆ 15 ಸ್ಥಾನಗಳನ್ನು, MLA ಸ್ಥಾನಗಳನ್ನು ಮೀಸಲಿರಿಸಲಾಗಿದೆ. ಓಕೆ, ಅದರ ಬಗ್ಗೆ ಹೇಳುವಂಥ ಆರ್ಟಿಕಲ್ 332. ನೆಕ್ಸ್ಟು 331 ಮತ್ತು 333 ಇವನ್ನೆರಡನ್ನು ರದ್ದುಪಡಿಸಲಾಗಿದೆ. ಯಾಕೆ ತೆಗೆದಿದ್ದಾನೆಂದರೆ, ಇದನ್ನು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ ಸಾಕಷ್ಟು ಪ್ರತಿನಿಧಿತ್ವ ಹೊಂದಿರುವ ಕಾರಣದಿಂದ ಈ ಆರ್ಟಿಕಲ್ಸ್ಗಳನ್ನು ತೆಗೆದಿದ್ದಾನೆ. ಓಕೆ, ಸೊ ಯಾವ ತಿದ್ದುಪಡಿ ಮೂಲಕ ಈ ಎರಡು ಆರ್ಟಿಕಲ್ಸ್ಗಳನ್ನು ರದ್ದುಪಡಿಸಲಾಗಿದೆ ಎನ್ನುವುದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಉತ್ತರಿಸಬಹುದು. ಓಕೆ, ಸೊ ಈಗ ಆಂಗ್ಲೋ ಇಂಡಿಯನ್ಗೆ ನೀಡಿದಂತಹ ರಿಸರ್ವೇಷನ್ ಅಸ್ತಿತ್ವದಲ್ಲಿಲ್ಲ, ಅದನ್ನು ರದ್ದುಪಡಿಸಲಾಗಿದೆ. ನೆಕ್ಸ್ಟು ಆರ್ಟಿಕಲ್ 334 ಇದೇನು ಹೇಳ್ತದೆ ಅಂದರೆ,
SC/STಗೆ ನೀಡಿರುವಂತಹ ರಿಸರ್ವೇಷನ್ 10 ವರ್ಷ ಮುಂದುವರಿಬೇಕು ಅಂತ ಹೇಳ್ತದೆ. 10 ಇಯರ್ಸ್ ಮುಂದುವರಿಬೇಕು ಅಂತ ಹೇಳ್ತದೆ. ದಟ್ ಈಸ್ 334. ಇಲ್ಲೇನು ನಾವು ಮೇಲೆ ಮೀಸಲಾತಿಯನ್ನು ನೀಡಿದ್ದೀವಲ್ಲ ಲೋಕಸಭೆಯಲ್ಲಿ ಮತ್ತು ರಾಜ್ಯ ವಿಧಾನಸಭೆಯಲ್ಲಿ, ಅಂತಹ ಮೀಸಲಾತಿಯ ಉಪಬಂಧವು ಮುಂದಿನ 10 ವರ್ಷಗಳ ಕಾಲ ಜಾರಿಯಲ್ಲಿರಬೇಕು ಅಂತ ಹೇಳುವಂತಹ ಆರ್ಟಿಕಲ್ ಇದು. ನೆಕ್ಸ್ಟ್ ಆರ್ಟಿಕಲ್ 335. ಸೊ ಇದು ST/STಗಳಿಗೆ ಗೌರ್ಮೆಂಟ್ ಜಾಬ್ಸ್ಗಳಲ್ಲಿ ಸೇವೆಗಳಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳುವಂತಹ ಆರ್ಟಿಕಲ್ ಇದು 335. ಓಕೆ, ಸೊ ದ್ಯಾಟ್ ಇಸ್ ಆಲ್ ರಿಗಾರ್ಡಿಂಗ್ 335. ನೆಕ್ಸ್ಟ್ 338. ಸೊ ಇದು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್. ನೆಕ್ಸ್ಟ್ 338A ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ಸ್. 338B ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಹೀಗೆ 3 ಕಮಿಷನ್ಗಳು ಇದ್ದಾವೆ ಇಲ್ಲಿ, 3 ಆರ್ಟಿಕಲ್ಸ್ಗಳ ಅಡಿಯಲ್ಲಿ. 3 ಕಮಿಷನ್ಗಳ ಕೆಲಸ ಏನಂದರೆ, ಮ್ಯಾಂಡೇಟ್ ಏನಿದೆ ಅಂದರೆ, ಆಯಾ ಸಮುದಾಯಗಳು ಅಭಿವೃದ್ಧಿಯಾಗೋದಕ್ಕೆ ಬೇಕಾದಂತಹ ಕ್ರಮಗಳ ಕುರಿತು ಸರ್ಕಾರಕ್ಕೆ ಸಲಹೆಯನ್ನು ನೀಡುವಂಥದ್ದು. ಓಕೆ, ಸೊ ಹೀಗೆ ನಾವು ರಾಷ್ಟ್ರ ಮಟ್ಟದಲ್ಲಿ 3 ಕಮಿಷನ್ಸ್ಗಳನ್ನು ಹೊಂದಿದ್ದೇವೆ, 3 ಸಂವಿಧಾನಿಕ ಸಂಸ್ಥೆಗಳು. ಓಕೆ, ನೆಕ್ಸ್ಟ್ ಇದು NCBC, ಓಕೆ, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ. ಇದನ್ನು ರೀಸೆಂಟಾಗಿ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ 330Bಯನ್ನು. ಸೊ ಆ ಸಂವಿಧಾನ ತಿದ್ದುಪಡಿ ಯಾವುದು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಬರೆದು ನನಗೆ ತಿಳಿಸಿ. ಓಕೆ, ಸೊ ಇದಿಷ್ಟು ಆರ್ಟಿಕಲ್ 338B NCBCಯ ಬಗ್ಗೆ. ನೆಕ್ಸ್ಟ್ ಆರ್ಟಿಕಲ್ 340. ಸೊ 340 ಏನು ಹೇಳ್ತದೆ ಅಂದರೆ, ರಾಷ್ಟ್ರಾಧ್ಯಕ್ಷರು ಸಮಯಕ್ಕನುಗುಣವಾಗಿ ಸಂದರ್ಭಕ್ಕನುಗುಣವಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸ್ಗಳನ್ನು ಸ್ಥಾಪಿಸಬೇಕು ಅಂತ ಹೇಳ್ತದೆ. ಸೊ ಇಫ್ ಪ್ರೆಸಿಡೆಂಟ್ ಫೀಲ್ಸ್ ದ್ಯಾಟ್ ದರ್ ಇಸ್ ಅ ನೆಸೆಸಿಟಿ ಟು ಎಸ್ಟಾಬ್ಲಿಷ್ ಅ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್, ದೆನ್ ಹಿ ಕ್ಯಾನ್ ಸೆಟ್ ಅಪ್ ಒನ್. ಓಕೆ, ಸೊ ಆ ರೀತಿಯಾಗಿ ಹೇಳ್ತಕ್ಕಂತಹ ಆರ್ಟಿಕಲ್ ಇದು. ಟು ಇನ್ವೆಸ್ಟಿಗೇಟ್ ದಿ ಕಂಡೀಷನ್ಸ್ ಆಫ್ ಬ್ಯಾಕ್ವರ್ಡ್ ಕ್ಲಾಸಸ್. ಓಕೆ, ಹಿಂದುಳಿದ ವರ್ಗಗಳ ಸ್ಥಿತಿಗತಿಗಳನ್ನು ಅರಿತುಕೊಳ್ಳಲು, ಅದರ ಕುರಿತು ಒಂದು ವರದಿಯನ್ನು ಸಿದ್ಧಪಡಿಸಲು ಅಂತಹ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪನೆ ಮಾಡಬೇಕು ಎಂದು ಹೇಳುವಂತಹ ಆರ್ಟಿಕಲ್ ಇದು. ಸೊ ಇಂತಹ ಒಂದು ಆಯೋಗವನ್ನು 1979ನಲ್ಲಿ ಆಗಿನ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ನೇಮಕ ಮಾಡಿತ್ತು. ಆ ಮಂಡಲದ ಹೆಸರು, ಆ ಕಮಿಷನ್ನ ಹೆಸರು ಮಂಡಲ್ ಕಮಿಷನ್. ಓಕೆ, ಸೊ ಅಂತಹ ಒಂದು ಕಮಿಷನ್ಸ್ಗಳನ್ನು, ಆಯೋಗಗಳನ್ನು ಸ್ಥಾಪಿಸಬಹುದು ಎಂದು ಹೇಳುವಂಥ ಆರ್ಟಿಕಲ್ 340. ಸೊ ನೆಕ್ಸ್ಟು 341ನಲ್ಲಿ ಶೆಡ್ಯೂಲ್ಡ್ ಕಾಸ್ಟ್ಗಳ ಲಿಸ್ಟನ್ನು ಮೆನ್ಷನ್ ಮಾಡಿದ್ದಾನೆ. ಸೊ ಯಾರ್ಯಾರನ್ನು ಶೆಡ್ಯೂಲ್ ಕಾಸ್ಟ್ ಎಂದು ಪರಿಗಣಿಸುತ್ತೇವೆ, ಯಾರು ಗುರುತಿಸಬೇಕು ಅಂತ ಹೇಳ್ತದೆ. ಪ್ರೆಸಿಡೆಂಟ್ ಶಾಲ್ ನೋಟಿಫೈ ಹೂ ಆಲ್ ಕಮ್ ಅಂಡರ್ ಶೆಡ್ಯೂಲ್ ಕಾಸ್ಟ್. ಅದೇ ರೀತಿಯಾಗಿ 342 ಏನು ಹೇಳ್ತದೆ ಅಂದರೆ, ಯಾರ್ಯಾರನ್ನು, ಯಾವ ಸಮುದಾಯವನ್ನು ಪರಿಶಿಷ್ಟ ಪಂಗಡಗಳ ಭಾಗ ಎಂದು ಪರಿಗಣಿಸಬೇಕು ಅಂತ ಹೇಳ್ತದೆ. 341 ಪರಿಶಿಷ್ಟ ಜಾತಿಗಳ ಭಾಗ ಎಂದು ಪರಿಗಣಿಸಬೇಕು. 342 ಪರಿಶಿಷ್ಟ ಪಂಗಡಗಳ ಭಾಗ ಎಂದು ಪರಿಗಣಿಸಬೇಕು. 342A OBCಗಳ ಭಾಗ ಎಂದು ಪರಿಗಣಿಸಬೇಕು. ಸೊ ಇಲ್ಲಿ ಇರ್ತಕ್ಕಂತಹ 3 ಆರ್ಟಿಕಲ್ಸ್ಗಳು ಇವು ಸೆಂಟ್ರಲ್ ರಿಸರ್ವೇಷನ್ಗೆ ಸಂಬಂಧಪಟ್ಟಿದ್ದು. ಸೆಂಟ್ರಲ್ ಗೌರ್ಮೆಂಟ್ ರಿಸರ್ವೇಷನ್, ಕೇಂದ್ರ ಸರ್ಕಾರದ ಮೀಸಲಾತಿಯ ಬಗ್ಗೆ ಸಂಬಂಧಿಸಿರುವಂತಹ ಆರ್ಟಿಕಲ್ಸ್ಗಳಿವು. ಸೊ SCಗಳನ್ನು 341 ಅಡಿಯಲ್ಲಿ ಗುರುತಿಸ್ತಾರೆ, STಗಳನ್ನು 342 ಅಡಿಯಲ್ಲಿ ರಾಷ್ಟ್ರಾಧ್ಯಕ್ಷರು ಗುರುತಿಸ್ತಾರೆ. ನೆಕ್ಸ್ಟು 342A ಅಡಿಯಲ್ಲಿ OBCಗಳನ್ನು ಗುರುತಿಸುವಂಥ ಅಧಿಕಾರವನ್ನು ರಾಷ್ಟ್ರಾಧ್ಯಕ್ಷರಿಗೆ ನೀಡಲಾಗಿದೆ. ಸೊ ನೆಕ್ಸ್ಟ್ ಪಾರ್ಟ್ 17, ಭಾಗ 17. ಇಟ್ ಡೀಲ್ಸ್ ವಿತ್ ಆಫಿಷಿಯಲ್ ಲ್ಯಾಂಗ್ವೇಜಸ್. ಓಕೆ, ಅಧಿಕೃತ ಭಾಷೆಗಳ ಬಗ್ಗೆ ಮಾತನಾಡುತ್ತದೆ. ಕಚೇರಿಗಳಲ್ಲಿ ಯಾವ ಭಾಷೆಯನ್ನು ಬಳಸಬೇಕು ಅನ್ನೋದನ್ನು ಹೇಳ್ತದೆ. ಸೊ ಆರ್ಟಿಕಲ್ 343 ಏನು ಹೇಳ್ತದೆ ಅಂದರೆ, ಹಿಂದಿ ಇನ್ ದೇವನಗರಿ ಸ್ಕ್ರಿಪ್ಟ್ ಶಾಲ್ ಬಿ ದಿ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಯೂನಿಯನ್. ಓಕೆ, ದೇವನಗರಿ ಲಿಪಿಯಲ್ಲಿರುವಂತಹ ಹಿಂದಿ ಭಾಷೆಯು ಕೇಂದ್ರದ ಅಧಿಕೃತ ಭಾಷೆಯಾಗಿರಬೇಕು, ಕೇಂದ್ರದ ಆಡಳಿತ ಭಾಷೆಯಾಗಿರಬೇಕು ಎಂದು ಹೇಳುತ್ತದೆ.
ಆದರೆ ಸಂವಿಧಾನ ಜಾರಿಗೆ ಬಂದ ದಿನದಿಂದ ಮುಂದಿನ 15 ವರ್ಷಗಳ ಕಾಲ ಇಂಗ್ಲೀಷನ್ನೇ ಆಡಳಿತ ಭಾಷೆಯಾಗಿ ಬಳಸಿಕೊಳ್ಳಬೇಕು ಅಂತಲೂ ಹೇಳ್ತದೆ. ಸೊ ಹಂಗಂದರೆ 1950ಗೆ ಸಂವಿಧಾನ ಜಾರಿಗೆ ಬಂದಿದೆ, 1965ವರೆಗೆ ನಾವು ಇಂಗ್ಲೀಷನ್ನು ಬಳಸಿಕೊಳ್ಳಬಹುದು, ಅದಾದ ನಂತರ ಹಿಂದಿಯನ್ನು ಅಳವಡಿಸಿಕೊಳ್ಳಬಹುದು ಅಂತ ಆರ್ಟಿಕಲ್ 343 ಹೇಳ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರಗಳು, ರಾಜ್ಯ ಸಂಸ್ಥೆಗಳು ಯಾವ ಭಾಷೆಯನ್ನು ಬಳಸಿಕೊಳ್ಳಬೇಕು ಅಂತ 345 ಹೇಳ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ 348 ನ್ಯಾಯಾಲಯಗಳಲ್ಲಿ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ವಾದ ವಿವಾದಗಳು ಯಾವ ಭಾಷೆಯಲ್ಲಿ ನಡಿಬೇಕು, ವಿಚಾರಣೆ ಯಾವ ಭಾಷೆಯಲ್ಲಿ ನಡಿಬೇಕು ಎನ್ನುವುದರ ಕುರಿತು ಮಾಹಿತಿಯನ್ನು ನೀಡ್ತದೆ. ಸೊ ಇಲ್ಲಿ ಆರ್ಟಿಕಲ್ 348 ಸೇಸ್ ದ್ಯಾಟ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳಲ್ಲಿ ಇಂಗ್ಲೀಷ್ ಭಾಷೆಯನ್ನು ಬಳಸಿಕೊಳ್ಳಬೇಕು ಅಂತ ಹೇಳ್ತದೆ. ನೆಕ್ಸ್ಟ್ ಆರ್ಟಿಕಲ್ 350A. 350A ವೆರಿ ಇಂಪಾರ್ಟೆಂಟ್ ಅದ. ಇದು ಅಲ್ಪಸಂಖ್ಯಾತ ಸಮುದಾಯಗಳು ತಮ್ಮ ಮಾತೃಭಾಷೆಯನ್ನು ಪೋಷಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಓಕೆ, ಅಲ್ಪಸಂಖ್ಯಾತರು ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ನೀಡಬಹುದು. ಓಕೆ, ಇನ್ಸ್ಟ್ರಕ್ಷನ್ ಆಫ್ ಮದರ್ ಟಂಗ್ ಇನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಮೈನಾರಿಟೀಸ್. ನೆಕ್ಸ್ಟ್ ಆರ್ಟಿಕಲ್ 350 ವಿಧಿ 350B ಟಾಕ್ಸ್ ಅಬೌಟ್ ಸ್ಪೆಷಲ್ ಆಫೀಸರ್ ಫಾರ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. ಭಾಷಾ ಅಲ್ಪಸಂಖ್ಯಾತರ ಪ್ರಗತಿ, ಸ್ಥಿತಿಗತಿ, ಸ್ಥಾನಮಾನವನ್ನು ಪರಿಶೀಲಿಸೋದಕ್ಕೆ ಒಬ್ಬ ವಿಶೇಷ ಭಾಷಾ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂತ ಹೇಳುವಂತಹ ಆರ್ಟಿಕಲ್ ಇದು 350B. ಲಾಸ್ಟ್ ಒನ್ ಎಕ್ಸಾಮ್ಸ್ನಲ್ಲಿ ಕೇಳ್ಬೋದು, ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಈಸ್ ಆರ್ಟಿಕಲ್ 351. ಇದು ಏನು ಹೇಳ್ತದೆ ಅಂದರೆ ಹಿಂದಿಯನ್ನು ಪೋಷಿಸುವುದು, ಅದನ್ನು ಉತ್ತೇಜಿಸುವುದು ಕೇಂದ್ರದ ಕರ್ತವ್ಯ ಎಂದು ಹೇಳುತ್ತದೆ. ಓಕೆ, ಇಟ್ ಈಸ್ ದ ಡ್ಯೂಟಿ ಆಫ್ ಯೂನಿಯನ್ ಟು ಪ್ರಮೋಟ್ ಹಿಂದಿ ಆ್ಯಂಡ್ ಅದರ್ ಲ್ಯಾಂಗ್ವೇಜಸ್. ಹಿಂದಿ ಮತ್ತು ಇತರೆ ಭಾಷೆಯನ್ನು ಉತ್ತೇಜಿಸುವುದು ಕೇಂದ್ರದ ಕರ್ತವ್ಯ ಅಂತ ಹೇಳುವಂಥ ಆರ್ಟಿಕಲ್ ಇದು 351. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟ್ 18, ಭಾಗ 18. ಇದು ಎಮರ್ಜೆನ್ಸಿಗೆ ಸಂಬಂಧಿಸಿರ್ತಕ್ಕಂಥದ್ದು, ತುರ್ತು ಪರಿಸ್ಥಿತಿಯ ಉಪಬಂಧಗಳು. ಇಲ್ಲಿ 3 ಆರ್ಟಿಕಲ್ಸ್ಗಳು ಬಹಳ ಮುಖ್ಯವಾಗಿವೆ, 352, ದೆನ್ 356 ಆ್ಯಂಡ್ 360. 352 ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಇದು ಯಾವಾಗ ಘೋಷಣೆ ಮಾಡ್ತಾನೆ ಅಂದರೆ ವಾರ್, ಯುದ್ಧ, ಬಾಹ್ಯ ಅತಿಕ್ರಮಣ ಮತ್ತು ಆರ್ಮ್ಡ್ ರೆಬಿಲಿಯನ್. ಯುದ್ಧ, ಬಾಹ್ಯ ಅತಿಕ್ರಮಣ, ಸಶಸ್ತ್ರ ಬಂಡಾಯ, ಈ 3 ಕಾರಣಗಳ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಾಧ್ಯಕ್ಷರು ಘೋಷಿಸುತ್ತಾರೆ ಎಂದು ಹೇಳುತ್ತದೆ. ಯಾರ ಸಲಹೆ ಮೇರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗುತ್ತದೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಬರೆಯಿರಿ. ನೆಕ್ಸ್ಟ್ ಆರ್ಟಿಕಲ್ 355. It shall be the duty of union to protect the states from external aggression and internal disturbance. ಸೊ ವಿಧಿ 355 ಏನು ಹೇಳ್ತದೆ ಅಂದರೆ ಬಾಹ್ಯ ಅತಿಕ್ರಮಣ ಮತ್ತು ಆಂತರಿಕ ಗಲಭೆಯಿಂದ ರಾಜ್ಯಗಳನ್ನು ರಕ್ಷಿಸುವುದು ಕೇಂದ್ರದ ಕರ್ತವ್ಯ ಎಂದು ಹೇಳುತ್ತದೆ. ಓಕೆ, ಸೊ ಇಲ್ಲಿ ಕೇಂದ್ರದ ಒಂದು ಕರ್ತವ್ಯವನ್ನು ಒದಗಿಸಲಾಗಿದೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್, ವೆರಿ ಇಂಪಾರ್ಟೆಂಟ್. ಸೊ ವಿಧಿ 355 ಅಡಿಯಲ್ಲಿ ಇದನ್ನು ರಾಜ್ಯದ ಕರ್ತವ್ಯ ಅಂತ ಹೇಳಿದ್ದಾನೆ. ಓಕೆ, ಸೊ ಅಂದರೆ ಕೇಂದ್ರದ ಕರ್ತವ್ಯ ರಾಜ್ಯಗಳನ್ನು ರಕ್ಷಿಸುವುದು. ಸೊ ಅದಾದ ನಂತರ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಆರ್ಟಿಕಲ್ 356. ಸೊ 356ನಲ್ಲಿ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಗೆ ಅವಕಾಶವನ್ನು ನೀಡಲಾಗಿದೆ. ಯಾವ ಸಂದರ್ಭದಲ್ಲಿ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆ ಘೋಷಿಸಬಹುದು ಅನ್ನೋದನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ರಾಜ್ಯದ ಆಡಳಿತವನ್ನು ಸಂವಿಧಾನದ ಉಪಬಂಧಗಳಿಗೆ ಅನುಸಾರವಾಗಿ ನಡೆಸಲಾಗದಿದ್ದರೆ ಆಗ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಘೋಷಿಸಬಹುದು. If there is failure of constitutional machinery in the state, then president rule can be imposed.
ಸೊ ಏನಪ್ಪ ಇದು ಕಾನ್ಸ್ಟಿಟ್ಯೂಷನಲ್ ಮೆಷಿನರಿ ಫೇಲ್ಯೂರ್ ಅಂದರೆ ಒಂದು ರಾಜ್ಯದ ಆಡಳಿತವನ್ನು ಸಂವಿಧಾನದ ಉಪಬಂಧದ ಅನುಸಾರವಾಗಿ ನಡೆಸಲಾಗದಿರುವಂಥ ಪರಿಸ್ಥಿತಿ. ಫಾರ್ ಎಕ್ಸಾಂಪಲ್, ಚುನಾವಣೆಯಲ್ಲಿ ರಾಜ್ಯದಲ್ಲಿ MLA ಚುನಾವಣೆಗಳು ನಡೆದಿದ್ದಾವೆ ಅಂತೇಳಿ. ಆ MLA ಚುನಾವಣೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತವನ್ನು ಹೊಂದಿಲ್ಲ ಮತ್ತು ಯಾವುದೇ ಎರಡು ಪಕ್ಷಗಳು ಒಂದುಗೂಡಿಸಿ ನಾವು ಸರ್ಕಾರ ರಚಿಸುತ್ತೇವೆ ಅಂಥೇಳಿ ಮುಂದೇನೂ ಬಂದಿಲ್ಲ. ಸೊ ಅಂತಹ ಸಮಯದಲ್ಲಿ ಆ ರಾಜ್ಯದಲ್ಲಿ ಯಾರು ಸರ್ಕಾರ ರಚಿಸದಂತಹ ಸಂದರ್ಭದಲ್ಲಿ ನಾವು ಆ ರಾಜ್ಯದ ಮೇಲೆ ರಾಷ್ಟ್ರಾಧ್ಯಕ್ಷರ ಆಳ್ವಿಕೆಯನ್ನು ಘೋಷಿಸಬಹುದು, ಪ್ರೆಸಿಡೆಂಟ್ ರೂಲನ್ನು ಇಂಪೋಸ್ ಮಾಡಬಹುದು. ಸೊ ದ್ಯಾಟ್ ಈಸ್ ಆರ್ಟಿಕಲ್ 356. ನೆಕ್ಸ್ಟ್ ಆರ್ಟಿಕಲ್ 358. ಸೊ ಆರ್ಟಿಕಲ್ 358 ಏನು ಹೇಳ್ತದೆ ಅಂದರೆ, ನ್ಯಾಷನಲ್ ಎಮರ್ಜೆನ್ಸಿ ಜಾರಿಯಲ್ಲಿದ್ದಾಗ ವಿಧಿ 19ರ ಅಡಿಯಲ್ಲಿನ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್, ಹೆಂಗೆ ಲಿಂಕ್ ಅದ ಅಂಥೇಳಿ ತಿಳ್ಕೊಳ್ಳಿ. 358 ಏನು ಹೇಳ್ತದೆ ಅಂದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದರೆ, ಅಂದರೆ 352 ಜಾರಿಯಲ್ಲಿದ್ದರೆ, ಅಂಥ ಸಮಯದಲ್ಲಿ ನಮಗೆ ಒದಗಿಸಲಾದಂತಹ ವಿಧಿ 19ರ ಅಡಿಯಲ್ಲಿನ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸಬಹುದು. ಸೊ ಇಲ್ಲಿ ಎರಡು ರೀತಿಯ ಅಮಾನತು ಬರ್ತದೆ. ಒಂದು, ನ್ಯಾಷನಲ್ ಎಮರ್ಜೆನ್ಸಿಯನ್ನು ನಾವು ಯುದ್ಧದ ಆಧಾರದ ಮೇಲೆ, ವಾರ್ ಮೇಲೆ ಘೋಷಣೆ ಮಾಡಿದರೆ ವಿಧಿ 19 ತನ್ನಿಂದ ತಾನಾಗಿಯೇ ಅಮಾನತುಗೊಳ್ಳುತ್ತದೆ. ನೆಕ್ಸ್ಟು ಇನ್ನೂ ಎರಡು ಕಾರಣಗಳದಾವಲ್ಲ, ಬಾಹ್ಯ ಅತಿಕ್ರಮಣ, ಎಕ್ಸ್ಟರ್ನಲ್ ಅಗ್ರೆಷನ್, ಆರ್ಮ್ಡ್ ರೆಬೆಲಿಯನ್. ಈ ಕಾರಣಗಳ ಆಧಾರದ ಮೇಲೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರೆ ಆವಾಗ ಅದನ್ನು ರಾಷ್ಟ್ರಾಧ್ಯಕ್ಷರು, ವಿಧಿ 19ನ್ನು ರಾಷ್ಟ್ರಾಧ್ಯಕ್ಷರು ಅಮಾನತುಗೊಳಿಸಬಹುದು ಅಂತ ಹೇಳ್ತದೆ. ಓಕೆ, ಸೊ ಸಿಂಪಲಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೇನು ಬೇಕಂದರೆ 358ನ ಅಡಿಯಲ್ಲಿ ಯಾವ ಮೂಲಭೂತ ಹಕ್ಕನ್ನು ಅಮಾನತುಗೊಳಿಸಲಾಗುತ್ತದೆ, ದಟ್ ಈಸ್ ಆರ್ಟಿಕಲ್ 19. 358ನ ಅಡಿಯಲ್ಲಿ 19ಅನ್ನು ಅಮಾನತುಗೊಳಿಸಲಾಗುತ್ತದೆ ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಜಾರಿಯಲ್ಲಿದ್ದಾಗ. ನೆಕ್ಸ್ಟ್ ಆರ್ಟಿಕಲ್ 359. 359 ಏನು ಹೇಳ್ತದೆ ಅಂದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದ್ದಾಗ ಇತರೆ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿದೆ ಅಂತ ಹೇಳ್ತದೆ. ಪ್ರೆಸಿಡೆಂಟ್ ಥ್ರೂ ಹಿಸ್ ಆರ್ಡರ್ ಕ್ಯಾನ್ ಸಸ್ಪೆಂಡ್ ಎನ್ಫೋರ್ಸ್ಮೆಂಟ್ ಆಫ್ ಅದರ್ ಫಂಡಮೆಂಟಲ್ ರೈಟ್ಸ್ ಇನ್ ಕೇಸ್ ಆಫ್ ನ್ಯಾಷನಲ್ ಎಮರ್ಜೆನ್ಸಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್. 358ಗೂ ಮತ್ತು 359ಗೂ ಏನು ಡಿಫ್ರೆನ್ಸ್ ಅದ? 358 ಸಸ್ಪೆಂಡ್ಸ್ ಓನ್ಲಿ ಆರ್ಟಿಕಲ್ 19. 358 ವಿಧಿ 19ನ್ನು ಅಮಾನತುಗೊಳಿಸಿದರೆ 359ನ ಅಡಿಯಲ್ಲಿ ಪ್ರೆಸಿಡೆಂಟ್ ಇತರೆ ಮೂಲಭೂತ ಹಕ್ಕುಗಳನ್ನು, ಅದರ್ ಫಂಡಮೆಂಟಲ್ ರೈಟ್ಸ್, ಇತರೆ ಮೂಲಭೂತ ಹಕ್ಕುಗಳನ್ನು ರದ್ದುಪಡಿಸಬಹುದು, ಅಮಾನತುಗೊಳಿಸಬಹುದು. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 14, 15, 16, 18. ಸೊ ಇವುಗಳನ್ನು ಸಹ ಅಮಾನತುಗೊಳಿಸುವಂಥ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿದೆ. ಯಾವ ವಿಧಿಯ ಪ್ರಕಾರ? 359ನ ಪ್ರಕಾರ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 358 is related to Article 19, 359 is related to other fundamental rights. ಇತರೆ ಮೂಲಭೂತ ಹಕ್ಕುಗಳನ್ನು ಅಮಾನತುಗೊಳಿಸುವ ಕುರಿತು 359 ಚರ್ಚಿಸುತ್ತದೆ. ಯಾರು ಅಮಾನತುಗೊಳಿಸುತ್ತಾರೆ? ರಾಷ್ಟ್ರಾಧ್ಯಕ್ಷರು. ಆದರೆ ಎರಡು ಮೂಲಭೂತ ಹಕ್ಕುಗಳನ್ನು ಎಂತಹ ಸಂದರ್ಭದಲ್ಲಿಯೂ ಅಮಾನತುಗೊಳಿಸಲು ಬರುವುದಿಲ್ಲ. ಅವು ಯಾವ ಎರಡು ಆರ್ಟಿಕಲ್ಸ್ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್, ಆರ್ಟಿಕಲ್ 360. ಇಟ್ ಟಾಕ್ಸ್ ಅಬೌಟ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ರಾಷ್ಟ್ರೀಯ ಆರ್ಥಿಕ ತುರ್ತು ಪರಿಸ್ಥಿತಿ ಅಥವಾ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತಲೂ ಕರಿತೀವಿ ಇದನ್ನು. ಹಣಕಾಸಿನ ತುರ್ತು ಪರಿಸ್ಥಿತಿ ಅಂದರೆ ಯಾವಾಗ ಭಾರತ ಬಹಳಷ್ಟು ಸಾಲ ಮಾಡುತ್ತದೆಯೋ ಅಥವಾ ಭಾರತದ ರೂಪಾಯಿಯ ಮೌಲ್ಯ ಬಹಳಷ್ಟು ಕುಸಿಯುತ್ತದೆಯೋ, ಭಾರತದ ವಿದೇಶಿ ವಿನಿಮಯ ಮೀಸಲು ಖಾಲಿಯಾದರೆ, ಇನ್ಫ್ಲೇಷನ್ ಡಬಲ್ ಡಿಜಿಟ್ ಇದ್ದರೆ, ಹಣದುಬ್ಬರ ಭಾಳ
ಏರಿಕೆಯಾದರೆ ಸೊ ಇಂತಹ ಸಮಯಗಳನ್ನು, ಇಂತಹ ಸಂದರ್ಭದಲ್ಲಿ ನಾವು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ವಿಧಿ 368ರ ಅಡಿಯಲ್ಲಿ ಘೋಷಿಸಬಹುದು. ಹಾಗೆ ಘೋಷಿಸುವಂಥ ಅಧಿಕಾರ ರಾಷ್ಟ್ರಾಧ್ಯಕ್ಷರಿಗಿದೆ ಅಂತ 360 ಹೇಳ್ತದೆ. ಸೊ ಇದೆಲ್ಲ ಎಮರ್ಜೆನ್ಸಿಯ ಕುರಿತಂತೆ ಇರುವಂತಹ ಮಹತ್ವದ ಆರ್ಟಿಕಲ್ಸ್ಗಳು. ನೆಕ್ಸ್ಟ್ ಆರ್ಟಿಕಲ್ 368 368. ಅದಕ್ಕಿಂತ ಮುಂಚೆ ಇದು ಯಾವ ಭಾಗದಲ್ಲಿ ಕಂಡು ಬರ್ತದೆ ಅಂತ ನೋಡೋಣ. ಆರ್ಟಿಕಲ್ 368 ಇಸ್ ಪಾರ್ಟ್ ಆಫ್ 20. ಪಾರ್ಟ್ 20ನಲ್ಲಿ 368ಅನ್ನು ಉಲ್ಲೇಖ ಮಾಡಿದ್ದಾನೆ. ಪಾರ್ಟ್ 20 ಡೀಲ್ಸ್ ವಿತ್ ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ತಿದ್ದುಪಡಿ ಮಾಡುವುದು. ಇದರ ಬಗ್ಗೆ ವಿಧಾನವನ್ನು 368ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಂವಿಧಾನ ತಿದ್ದುಪಡಿ ಮಾಡೋದಂದರೆ ಏನು? ಸಂವಿಧಾನಕ್ಕೆ ಒಂದು ಹೊಸ ಉಪಬಂಧವನ್ನು ಸೇರಿಸುವುದು, ಸಂವಿಧಾನದಿಂದ ಒಂದು ಹಳೆಯ ಉಪಬಂಧವನ್ನು ತೆಗೆಯೋದು, ಅಥವಾ ಇರುವಂತಹ ಉಪಬಂಧಗಳಲ್ಲಿಯೇ ಬದಲಾವಣೆಗಳನ್ನು ಮಾಡುವಂಥದ್ದು. ಸೊ ಇದನ್ನು ಸಂವಿಧಾನ ತಿದ್ದುಪಡಿ ಅಂತ ಕರಿತೀವಿ. ಸೊ ಅಂತಹ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಎಂದು 368 ಹೇಳ್ತದ. ಅಂತ ಅಧಿಕಾರ ಸಂಸತ್ತಿಗಿದೆ ಮತ್ತು ಅದಕ್ಕೆ ಬೇಕಾದಂತಹ ಪ್ರೊಸೀಜರ್, ವಿಧಾನವನ್ನು ಇಲ್ಲಿ 368ನ ಅಡಿಯಲ್ಲಿ ನೀಡಲಾಗಿದೆ. ಓಕೆ, ಸೊ ಆ ಪ್ರೊಸೀಜರನ್ನು ನೀವು ನೋಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಅದ ಆ ಪ್ರೊಸೀಜರ್ ಸಹ. ನೆಕ್ಸ್ಟು ಪಾರ್ಟ್ 21 ಭಾಗ 21. ಸೊ ಇಲ್ಲಿ ನಿಮಗೆ ತಾತ್ಕಾಲಿಕ ಮತ್ತು ವಿಶೇಷ ಉಪಬಂಧಗಳು ಸಿಗುತ್ತವೆ. ಸೊ ಕೆಲವೊಂದಿಷ್ಟು ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ನೀಡಲಾಗಿದೆ. ಸೊ ಅಂತಹ ಉಪಬಂಧಗಳನ್ನು ನಾವು ಭಾಗ 21ರಲ್ಲಿ ನೋಡ್ತೇವೆ. ಸೇ ಫಾರ್ ಎಕ್ಸಾಂಪಲ್, ಮೊದಲು ಜಮ್ಮು ಕಾಶ್ಮೀರಿಗೆ ವಿಶೇಷ ಸ್ಥಾನಮಾನ ಇತ್ತು, ಅದರದೇ ಆದಂಥ ಒಂದು ಸಂವಿಧಾನವನ್ನು ಹೊಂದಿತ್ತು. ಓಕೆ, ಸೊ ಅದರಲ್ಲಿ ಪ್ರೆಸಿಡೆಂಟ್ ರೂಲ್ ಅಂಥೇಳಿ ಜಾರಿಗೆ ಮಾಡೋದಕ್ಕೆ ಬರ್ತಿರಲಿಲ್ಲ, ರಾಜ್ಯಪಾಲರ ಆಳ್ವಿಕೆ ಅಂಥೇಳಿ ಜಾರಿಗೆ ಬರ್ತಿತ್ತಲ್ಲಿ. ಅದಷ್ಟೇ ಅಲ್ಲದೆ ಸಂವಿಧಾನದ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳು ಜಮ್ಮು ಕಾಶ್ಮೀರಿಗೆ ಅನ್ವಯ ಆಗ್ತಿರಲಿಲ್ಲ. ಸೊ ಅಂತಹ ವಿಶೇಷ ಉಪಬಂಧಗಳನ್ನು ಜಮ್ಮು ಕಾಶ್ಮೀರ ಮೊದಲು ಹೊಂದಿತ್ತು. ಆದರೆ ಆ ಒಂದು ವಿಶೇಷ ಸ್ಥಾನಮಾನವನ್ನು ನಾವು ಹಿಂಪಡೆದಿದ್ದೇವೆ. ಸೊ ಸಂಸತ್ತು ಅದನ್ನು ಹಿಂಪಡೆದಿದೆ 2019ನಲ್ಲಿ, 2019ರಲ್ಲಿ ಜಮ್ಮು ಕಾಶ್ಮೀರಿಗೆ ನೀಡಿದಂಥ ಈ ವಿಶೇಷ ಒಂದು ಸ್ಥಾನಮಾನವನ್ನು ಹಿಂಪಡೆಯಲಾಗಿದೆ. ಓಕೆ, ಸೊ ಈಗ ಜಮ್ಮು ಕಾಶ್ಮೀರ್ ಇಸ್ ಲೈಕ್ ಎನಿ ಅದರ್ ಯೂನಿಯನ್ ಟೆರಿಟರಿ. ಸೊ ಜಮ್ಮು ಕಾಶ್ಮೀರನ್ನು 2 ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಿಸಲಾಗಿದೆ. ಒಂದು ಯೂನಿಯನ್ ಟೆರಿಟರಿ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಇನ್ನೊಂದು ಯೂನಿಯನ್ ಟೆರಿಟರಿ ಆಫ್ ಲದ್ದಾಖ್. ಸೊ ಮೊದಲು ಜಮ್ಮು ಕಾಶ್ಮೀರ ಅಂಥೇಳಿ ಒಂದು ರಾಜ್ಯ ಇತ್ತು, ಆದರೆ ಈಗ ಸೊ ಈ ರೀತಿಯಾಗಿತ್ತು. ಜಮ್ಮು ಕಾಶ್ಮೀರ ಅಂಥೇಳಿ ಇದೊಂದು ರಾಜ್ಯ ಇತ್ತು ಮೊದಲು. ಈಗೇನು ಮಾಡಿದ್ದೀವಿ ಅಂದರೆ 2 ಯೂನಿಯನ್ ಟೆರಿಟರಿ ಮಾಡಿದ್ದೀವಿ ಅದರಲ್ಲಿ. ಸೊ ಈ ರೀತಿಯಾಗಿ ಇದನ್ನು ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ, ಇದನ್ನು ಲದಾಖ್ ಯೂನಿಯನ್ ಟೆರಿಟರಿ ಅಂತ ಕರಿತೀವಿ. ಲದಾಖ್ ಕೇಂದ್ರಾಡಳಿತ ಪ್ರದೇಶ ಮತ್ತು JNK ಕೇಂದ್ರಾಡಳಿತ ಪ್ರದೇಶ ಆಗಿದೆ. ಸೊ ಈಗ JNKಗೆ ವಿಶೇಷ ಸ್ಥಾನಮಾನ ಇಲ್ಲ. ಅದೇ ರೀತಿಯಾಗಿ ಪ್ರಿಲಿಮ್ಸ್ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾನೆ. ಸೊ ಏನಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಸಂಬಂಧಿಸಿದಂಥ ವಿಶೇಷ ಉಪಬಂಧಗಳು ಯಾವ ಆರ್ಟಿಕಲ್ನಲ್ಲಿ ಕಂಡುಬರುತ್ತವೆ. ಸೇ ಫಾರ್ ಎಕ್ಸಾಂಪಲ್ 371 ಇಸ್ ರಿಲೇಟೆಡ್ ಟು ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್, 371A is related to Nagaland, B Assam, C Manipur, D Andhra Pradesh, E Andhra Pradesh, F Sikkim. ಸೊ ಕೇಂದ್ರದ ಎಕ್ಸಾಮ್ನಲ್ಲಿ ಕೇಳಿದಾನೆ ಇದನ್ನು. ಆರ್ಟಿಕಲ್ 371F is related to which state? It is related to Sikkim. ಓಕೆ, ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಬಂದಿದ್ದಾವೆ ಈ ಲಿಸ್ಟ್ನ ಮೇಲೆ. ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೇನು ಗೊತ್ತಿರಬೇಕಂದ್ರೆ ಯಾವ ಆರ್ಟಿಕಲ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ. ಯು ಡೋಂಟ್ ರಿಕ್ವೈರ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಅಬೌಟ್ ದಟ್ ಆರ್ಟಿಕಲ್. ಅದರಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರೂ ನಡೀತದ. ಆದರೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಯಾವ ಆರ್ಟಿಕಲ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅನ್ನೋ ಮಾಹಿತಿ ನೆನಪಿನಲ್ಲಿರಬೇಕು. ಸೊ ಇಲ್ಲಿ ಡೈರೆಕ್ಟಾಗಿ ಪ್ರಶ್ನೆಗಳನ್ನ ಕೇಳ್ಬೋದು. ಸಿಕ್ಕಿಂಗೆ ಸಂಬಂಧಿಸಿದಂಥ ಆರ್ಟಿಕಲ್ ಯಾವುದು ಅಂಥೇಳಿ 371F, ಅಥವಾ ಮ್ಯಾಚ್ ದ ಫಾಲೋವಿಂಗನ್ನು ಕೊಡ್ಬೋದು. ಒಂದು ಸೈಡ್ ಆರ್ಟಿಕಲ್, ಇನ್ನೊಂದು ಸೈಡ್ ರಾಜ್ಯಗಳನ್ನು ನೀಡ್ಬೋದು. ಸೊ ಅಂತಹ ಸಮಯದಲ್ಲಿ ಸೊ ನೀವು ಮ್ಯಾಚ್ ಮಾಡಬೇಕಂದ್ರೆ ಸೊ ಈ ಆರ್ಟಿಕಲ್ಸ್ಗಳು ಗೊತ್ತಿರಬೇಕು. ನೆಕ್ಸ್ಟು 371G ಮಿಜೋರಾಂ, 371H ಅರುಣಾಚಲ್ ಪ್ರದೇಶ್, I ಗೋವಾ ಆ್ಯಂಡ್ J
ಹೈದರಾಬಾದ್ ಕರ್ನಾಟಕ. ಸೊ ಜೆ ಭಾಳಷ್ಟು ಎಕ್ಸಾಮ್ನಲ್ಲಿ ಕೇಳಿದಾನೆ 371 ಜೆ ಇದನ್ನು ಯಾವ ಸಂವಿಧಾನ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಗಿದೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಸಹ ಸರಿ ಉತ್ತರವನ್ನು ಬರೆಯಿರಿ, ನೋಡ್ತೀನಿ ನಾನು. ಓಕೆ, ಸೊ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿರುವಂಥದ್ದು 371 ನಾನು ಹೇಳ್ತೀನಿ ಅದನ್ನ ಆನ್ಸರನ್ನು. 98th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 2012. ಓಕೆ, ಸೊ ಈ ರೀತಿಯಾಗಿ ಮಹತ್ವದ ಆರ್ಟಿಕಲ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ವಿತ್ ದಿಸ್ ವಿ ಆರ್ ಕನ್ಕ್ಲೂಡಿಂಗ್ ದ ಮ್ಯಾರಥಾನ್ ಸೆಷನ್ ಆಫ್ ಪಾಲಿಟಿ. ಓಕೆ, ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತಹ ಮಹತ್ವದ ಆರ್ಟಿಕಲ್ಸ್ಗಳನ್ನು, ವಿಧಿಗಳನ್ನು ಇದರಲ್ಲಿ ಕವರ್ ಮಾಡಿದ್ದೀನಿ. ಸಾಧ್ಯ ಆದರೆ ಈ ವಿಡಿಯೋನ ನೋಡ್ತಾ ನೀವು ನೋಟ್ಸ್ ಮಾಡ್ತಾ ಹೋಗಬೇಕು. ಸೊ ಜಸ್ಟ್ 1 or 2 ಲೈನಲ್ಲಿ ಆರ್ಟಿಕಲ್ಸ್ ಬರೀರಿ ಒಂದು ಸೈಡ್, ಇನ್ನೊಂದು ಸೈಡ್ ಅದರಲ್ಲಿರ್ತಕ್ಕಂಥ ಮಹತ್ವದ ಮಾಹಿತಿ. ಸೊ ಈ ರೀತಿಯಾಗಿ ಈ ಆರ್ಟಿಕಲ್ಸ್ಗಳನ್ನು ನಿಮ್ಮ ನೋಟ್ಸ್ನೊಂದಿಗೆ ಇಟ್ಟರೆ ಕನ್ಫ್ಯೂಷನ್ ಕಡಿಮೆ ಮಾಡಬಹುದು ಮತ್ತು ಎಕ್ಯುರೇಸಿಯನ್ನು ಜಾಸ್ತಿ ಮಾಡಬಹುದು. ಸೊ ಇದರಿಂದ ನಿಮಗೆ ಇನ್ನೊಂದು ಪಾಯಿಂಟ್ ಏನು ತಿಳಿತದೆ ಅಂದರೆ, ಸಂವಿಧಾನದಲ್ಲಿ ಏನು ಉಲ್ಲೇಖ ಮಾಡಿದ್ದಾನೆ, ಏನು ಉಲ್ಲೇಖ ಮಾಡಿಲ್ಲ, ಯಾವುದು ಸಂವಿಧಾನದಲ್ಲಿದೆ, ಯಾವುದು ಇಲ್ಲ, ಈ ಮಾಹಿತಿಯು ಸಹ ಈ ಒಂದು ನೋಟ್ಸ್ನಿಂದ ನಿಮಗೆ ತಿಳಿದು ಬರ್ತದೆ, ಕ್ಲಾಸಸ್ನಿಂದ ತಿಳಿದು ಬರ್ತದೆ. ಸೊ ಇನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ಈ ಮ್ಯಾರಥಾನ್ ಸೀರೀಸ್ನಲ್ಲಿ ನಾವು ಮಹತ್ವದ ತಿದ್ದುಪಡಿಗಳನ್ನು ನೋಡೋಣ, ಅದರಂತೆ ಸುಪ್ರೀಂ ಕೋರ್ಟ್ನ ಮಹತ್ವದ ಜಡ್ಜ್ಮೆಂಟ್ಸ್ಗಳನ್ನು ನೋಡೋಣ. ಇದರ ಹೊರತಾಗಿ ನಿಮಗೆ ಮತ್ಯಾವುದೋ ಟಾಪಿಕ್ ಇಂಪಾರ್ಟೆಂಟ್ ಅಂತೇಳಿ ಅನಿಸಿದರೆ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕೆಂದೆನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ ಟಾಪಿಕನ್ನು ನಾನು ತೆಗೆದುಕೊಂಡು ಚರ್ಚೆ ಮಾಡ್ತೇನೆ.